ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ನಾವು ಯಾವುದರ ಕುರಿತು ಚರ್ಚಿಸೋಣ? ತತ್ಸಮ ಮತ್ತು ತದ್ಭವಗಳು. ನೋಡಿರಿ, ಹಿಂದಿನ ಕ್ಲಾಸ್ನಲ್ಲಿ ಏನೇನು ಚರ್ಚೆ ಮಾಡಿದ್ದೀವಿ? ಯಾವ್ಯಾವ ಚರ್ಚೆ ಮಾಡಿದ್ದೀವಿ? ವರ್ಣೋತ್ಪತ್ತಿಗಳ ಸ್ಥಾನಗಳನ್ನು ನೋಡಿದ್ವಿ, ವರ್ಣಾಕ್ಷರಗಳನ್ನು ನೋಡಿದ್ವಿ, ನೆಕ್ಸ್ಟ್ ಸಂಧಿಗಳ ಕುರಿತು ನೋಡಿದ್ವಿ. ಹಾಗಾಗಿ ಈ ದಿನ ನಾವು ಯಾವುದರ ಕುರಿತು ಚರ್ಚಿಸೋಣ? ತತ್ಸಮ ತದ್ಭವ. ಏನ್ರಿ ತತ್ಸಮ ತದ್ಭವ ಅಂತಂದ್ರೆ? ತತ್ಸಮ ಮತ್ತು ತದ್ಭವ ಕುರಿತು ಈ ದಿನ ನಾವು ಚರ್ಚಿಸೋಣ. ಲಾಸ್ಟ್ ಕ್ಲಾಸ್ ನೋಡಿದೆವು, ಸಂಧಿಗಳು ಮುಗಿಸಿವಿ, ಕಂಪ್ಲೀಟ್ ಆಗಿದ್ದ ಸಂಧಿಗಳು. ಇವತ್ತಿನ ದಿನ ನಾವು ತತ್ಸಮ ಮತ್ತು ತದ್ಭವಗಳ ಕುರಿತು ಚರ್ಚಿಸೋಣ. ಹಾಗಾಗಿ ತತ್ಸಮ ಎಂದರೇನು ಮತ್ತು ತದ್ಭವ ಎಂದರೇನು ಮತ್ತು ಅವುಗಳ ಬಳಕೆ ಎಲ್ಲಿದೆ ಮತ್ತು ಅವು ಯಾವ ರೀತಿಯಾಗಿ ಯಾವ ವಿಧಾನದ ಮುಖಾಂತರ ತತ್ಸಮ ಪದಗಳಿದ್ದು ತದ್ಭವ ಪದಗಳಾಗುತ್ತವೆ, ಇದೆಲ್ಲದರ ಕುರಿತು ಇವತ್ತಿನ ದಿನ ನಾವು ಚರ್ಚಿಸೋಣ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಈ ದಿನದ ಶುಭಾಶಯಗಳು. ನೋಡ್ರಿ, ಹೇಳಿದ್ರು ತತ್ಸಮ ಅಂತಂದ್ರೆ ಏನು? ತತ್ಸಮ ಅಂತಂದ್ರೆ ಮೂಲ ಪದ ಏನಿರ್ಬೇಕ್ರಿ? ಸಂಸ್ಕೃತದಿಂದ ಪದಗಳು. ತತ್ಸಮ ಅಂತ ಹೇಳ್ರಿ, ಅವು ಕನ್ನಡದ ಪದಗಳು ಅಲ್ರಿ. ಅವು ಮೂಲ ಪದ ಎಲ್ಲಿಂದ ಬರ್ತಾವ್ರಿ? ಸಂಸ್ಕೃತ ಪದಗಳು. ಸಂಸ್ಕೃತ ಪದ ಅಂದ್ರೆ ಯಾವ್ರಿ? ಅವೇ ಹಳೆಗನ್ನಡ ಪದ. ಹಳೆಗನ್ನಡ ಪದಗಳನ್ನ ಯಾಸ್ ಇಟ್ ಈಸ್ ನಾವು ಕನ್ನಡದಾಗ ಏನು ನಾವು ಬಳಕೆ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಏನು ಕರಿತೀವಿ? ತತ್ಸಮ ಪದಗಳು. ಅಂದ್ರ ತತ್ಸಮ ಪದಗಳು ಮೂಲ ಏನ್ರಿ? ಸಂಸ್ಕೃತ ಬಂದವು ಅಂತಂದ್ರೆ ಹಳೆಗನ್ನಡದಿಂದ ಬಂದ ಪದಗಳು. ಅವಕ್ಕೆ ಏನು ಕರಿತೀವಿ? ತತ್ಸಮಗಳು. ತತ್ ಅಂತಂದ್ರೆ ಏನ್ರಿ? ಸಮವಾದದ್ದು. ಎದಕ್ರಿ? ಹಳೆಗನ್ನಡಕ್ಕ ಅಥವಾ ಸಂಸ್ಕೃತ ಪದಕ್ಕೆ ಸಮವಾದದ್ದಕ್ಕ ಇದರಲ್ಲಿ ತತ್ಸಮ. ಇಲ್ಲಿ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್, ಹೆಸರು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ತತ್ಸಮ ಅಂತಂದ್ರೆ ಸಂಸ್ಕೃತ ಪದ ಅಥವಾ ಕನ್ನಡ ಪದಗಳಲ್ಲ, ಅವಕ್ಕ ಸರಿ ಸಮಾನವಾದದ್ದನ್ನ ತತ್ಸಮ ಅಂತ ಕರಿತೀವಿ. ಹಾಗಾಗಿ ತದ್ಭವ ಪದಗಳಂದ್ರೆ ಏನ್ರಿ? ತತ್ಸಮ ನೋಡಿದ್ರಿ. ನೆಕ್ಸ್ಟ್ ತದ್ಭವ ಅಂತಂದ್ರೆ ಈ ತತ್ಸಮ ಪದಗಳಿಂದ ಹುಟ್ಟಿದಂತ ಪದಗಳು. ಅವಕ್ಕೆ ಭವ ಅಂತ ಏನ್ರಿ? ಭವಾವಳಿಗಳು ಅಂತ ಬರ್ತಾವ್ರಿ ಕನ್ನಡ ಸಾಹಿತ್ಯದಲ್ಲಿ. ಅಲ್ಲಿ ಭವಾವಳಿಗಳು ಅಂತ ಬರ್ತಾವಲ್ಲಿ ಅಂದ್ರೆ ಹುಟ್ಟು. ಭವ ಅಂತ ಏನ್ಲಿ? ಹುಟ್ಟು. ಅದರಲ್ಲಿ ತದ್ಭವ. ಭವ ಅಂದ್ರೆ ಈ ತತ್ಸಮದ ರೂಪವೇ ಪರಿವರ್ತನೆಯಾಗಿ ತದ್ಭವ ಪದಗಳಾಗುತ್ತವ. ಅವಕ್ಕ ಭವಾವಳಿ. ಭವ ಅಂತಂದ್ರೆ ಇಲ್ಲಿ ಹುಟ್ಟು ಅಂತ ಅರ್ಥ. ಅದಕ್ಕಾಗಿ ತತ್ಸಮ ಮತ್ತು ತದ್ಭವ. ತದ್ಭವ ಅಂತಂದ್ರೆ ಸಮಾನವಾದದ್ದು. ಅದಕ್ಕೆ ಸಂಸ್ಕೃತ ಪದ ಅಥವಾ ಹಳೆಗನ್ನಡ ಪದಕ್ಕೆ ಸಮಾನವಾದ ಪದಕ್ಕೆ ತತ್ಸಮ ಪದಗಳಂತಾರ. ಈ ತತ್ಸಮ ಪದಗಳು ಅಲ್ಪ ಪ್ರಮಾಣದ ಬದಲಾವಣೆ ಇರ್ಬೋದು ಅಥವಾ ಪೂರ್ಣ ಪ್ರಮಾಣದ ಬದಲಾವಣೆಯಿಂದ ಏನ್ರಿ? ಕನ್ನಡ ರೂಪಕ್ಕೆ ಬರ್ತಾವೆ. ಆ ಕನ್ನಡ ರೂಪಕ್ಕೆ ಪರಿವರ್ತನೆ ಆದಾಗ ಅವಕ್ಕೆ ಏನಂತೀವಿ ನಾವು? ಇಲ್ಲಿ ತದ್ಭವ ಪದಗಳು. ಇದೇ ಇಷ್ಟು, ಮತ್ತೆ ಏನಿಲ್ಲ. ಇಲ್ಲಿ ಬಂದ್ರೆ ನೋಡ್ರಿ, ತತ್ಸಮ. ತತ್ಸಮ ಅಂದ್ರೆ ಸಂಸ್ಕೃತ ಪದಗಳಾಗಿರ್ಬೋದು ಅಥವಾ ಇನ್ನೊಂದು ಈ ಹಳೆಗನ್ನಡ ಪದ ಆದ್ರೂ ಆಗಿರಬಹುದು. ನೋಡ್ರಿ, ಸಂಸ್ಕೃತದಿಂದ ವಿಕಾರ ಹೊಂದದೆ. ಇರ್ಲಿ, ವಿಕಾರ ಹೊಂದದೆ ಅಂತಂದ್ರೆ ಬದಲಾವಣೆ ಹೊಂದದೆ. ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತತ್ಸಮ ಪದಗಳೆನ್ನುವರು. ನೋಡಿ, ಏನಾಗುತ್ತೆ? ಮೂಲ ಪದಗಳಿದಾವೆ, ಸಂಸ್ಕೃತ ಪದಗಳು ಅಂದ್ರೆ ಹಳೆಗನ್ನಡ ಪದಗಳು. ಅವು ಯಾಸ್ ಇಟ್ ಈಸ್ ನಾವು ಈಗ ಬಳಕೆ ಮಾಡಿದ್ವಿ ಅಂತಂದ್ರೆ ಅವಕ್ಕ ತತ್ಸಮ ಪದಗಳು. ಅದಕ್ಕೆ ನೋಡಿಲ್ಲ, ಸಂಸ್ಕೃತದ ವಿಕಾರ ಹೊಂದದೆ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸುವ ಪದಗಳನ್ನು ತತ್ಸಮ ಪದಗಳು. ಅಂದ್ರೆ ಈ ಕನ್ನಡ ಬಳಕೆ ಮಾಡಾಕತ್ತೀವಿ, ನಮ್ಗ ಗೊತ್ತಿಲ್ಲ ಇವು ತತ್ಸಮ ಅದವೋ ತದ್ಭವ ಅದವ. ಅಂದ್ರೆ ಇವು ಹಳೆಗನ್ನಡ ಅದವೋ ಹೊಸಗನ್ನಡ ಅದವೋ ಗೊತ್ತಿಲ್ಲ, ಆದ್ರೂ ಕೂಡ ಬಳಕೆ ಮಾಡ್ತೀವಿ. ಅವಾಗ ಹಿಂದೆ ನಾವು ಯಾವ ಒಂದು ಗೊತ್ತಂದ್ರೆ ಈ ನನಗೂ ಹಳೆಗನ್ನಡ ಬರ್ತೈತೆ ಅನ್ಬೋದು. ನಮಗೂ ಹಳೆಗನ್ನಡ ಅಂದ್ರೆ ಸಂಸ್ಕೃತ ಪದಗಳು ಗೊತ್ತದವ ಅಂತ ನಮ್ಗೆ ಫೀಲ್ ಅನಿಸ್ಬೋದು. ನೋಡ್ರಿ, ಏನಾಗುತ್ತೆ ಮುಂದಿಲ್ಲಿ ತದ್ಭವ ಪದಗಳು. ಏನು ತದ್ಭವ ಪದಗಳು ಅಂತಂದ್ರೆ ಸಂಸ್ಕೃತದಿಂದ ಅಥವಾ ಹಳೆಗನ್ನಡದಿಂದ ವಿಕಾರ ಹೊಂದಿ ಕನ್ನಡದಲ್ಲಿ ಬಳಸುವ ಪದಗಳನ್ನು ತದ್ಭವ ಪದಗಳು. ಏನವರೇ? ತದ್ಭವ ಪದಗಳು. ಏನ್ರಲ್ಲಿ? ವಿಕಾರ ಹೊಂದಿ ಅಂತಂದ್ರೆ ಬದಲಾವಣೆ ಹೊಂದಿ. ಅಂದ್ರೆ ತದ್ಭವ ಪದಗಳು ಅಂತಂದ್ರೆ ಈ ಕನ್ನಡಕ್ಕೆ ಬಳಕೆ ಆಗ್ಯಾವ್ರಿ. ಕನ್ನಡಕ್ಕೆ ಬಳಕೆ ಮಾಡಕತ್ತೀರ ಅಂತಂದ್ರೆ ಅಲ್ಪ ಸ್ವಲ್ಪ ಪ್ರಮಾಣದ ಬದಲಾವಣೆ ಆಯ್ತು ಅಂತಂದ್ರೆ ಅದಕ್ಕೆ ಏನ್ ಕರಿತೀವಿ? ತದ್ಭವ ಪದಗಳು. ನೋಡ್ರಿ, ನೋಡ್ರಿ, ಸಂಸ್ಕೃತದಿಂದ ಅಥವಾ ಹಳೆಗನ್ನಡದಿಂದ ಅಥವಾ ಈ ತದ್ಭವ ರೂಪ ಏನಿರ್ತಾವಲ್ಲ, ಸಾರಿ ಈ ತತ್ಸಮ ರೂಪ ಏನಿರ್ತಾವಲ್ಲ, ಅವು ವಿಕಾರ ಹೊಂದಿ ಕನ್ನಡದಲ್ಲಿ ಬಳಸುವ. ವಿಕಾರ ಹೊಂದಿ ಅಂತಂದ್ರೆ ಬದಲಾವಣೆಯಾಗಿ ಸ್ವಲ್ಪ ಪ್ರಮಾಣದ ಬದಲಾವಣೆಯಾಗಿ ಕನ್ನಡದಾಗ ನಾವೇನಾದ್ರು ಬಳಕೆ ಮಾಡಕತ್ತೀವಿ ಅಂತಂದ್ರೆ ಅವಕ್ಕೆ ಏನ್ ಕರಿತೀವಿ? ತದ್ಭವ ಪದಗಳು. ಇವ್ರು ಮೊದಲು ಕ್ಲಾರಿಟಿ ಇಟ್ಕೊಡ್ರಿ. ಮೊದಲ ಬಳಕೆ ಮಾಡೋ ವಿಧಾನಗಳು, ಆಮೇಲೆ ಹೊಸ ಹೇಳ್ತೇನೆ ನಾನು. ಬೇಕಾದ ವರ್ಡ್ ಕೊಟ್ಟರು ನಾ ಮಾಡ್ತೀನಿ, ಅನ್ನೋ ಕೆಪಾಸಿಟಿನ ನಾ ಕ್ರಿಯೇಟ್ ಮಾಡ್ತೀನಿ. ಅವು ನೀವು ಕರೆಕ್ಟಾಗಿ ಹೊಸ ಕ್ಲಾಸ್ ಕೇಳಬೇಕು. ಆಗ ಮಾತ್ರ ಇದು ಸಾಧ್ಯ. ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ. ಇನ್ನು ಇವೊಂದು ಮಚ್ ಮೋರ್ ಇಂಟ್ರೆಸ್ಟಿಂಗ್ ಅಂಡರ್ಸ್ಟ್ಯಾಂಡಿಂಗ್ ವೇ ಹೇಳೋದು ನಾ ಹೇಳ್ತೀನಿ. ಅದನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ಬೇಕು. ಒಂದು ಕ್ಲಾಸ್ ನೋಡಿ ಲಾಸ್ಟಿಗೆ ಹೊಸ ಕ್ಲಾಸ್ ಬಿಟ್ಟು ನಾನು ಬರಲಿಲ್ಲ ಅಂತಲ್ಲ. ಈಗ ನಾ ಏನೇ ಸೀಕ್ವೆನ್ಸಲ್ಲೇ ಕರೆಕ್ಟಾಗಿ ಹೇಳ್ತಲ್ಲ, ಇವನ್ನ ಕರೆಕ್ಟಾಗಿ ನೋಟ್ ಮಾಡ್ಕೊರಿ, ಬರ್ಕೋರಿ. ನೆಕ್ಸ್ಟ್ ಯಾಸ್ ಯೂಶುವಲ್ ಆಗಿ ನೀವು ಬೇಕಾದ ವರ್ಡ್ ತೊಗೊಂಡು ಮಾಡ್ರಿ. ಇದು ತತ್ಸಮ ಪದವ ಇತ್ತಂದ್ರೆ ಅದು ನೀವು ತದ್ಭವ ಪದ ನೀವೇ ಮಾಡ್ತೀರಿ. ಅದಕ್ಕೆ ಏನಿರ್ತದೆ? ತತ್ಸಮ ತದ್ಭವ ಮೊದಲು ವ್ಯತ್ಯಾಸ ತಿಳ್ಕೊರಿ. ತತ್ಸಮ ಪದಗಳಂದ್ರೆ ಏನ್ರಿ? ಸಂಸ್ಕೃತ ಪದಗಳಾಗಿರ್ಬೋದು ಅಥವಾ ಹಳೆಗನ್ನಡ ಪದ. ಅಂದ್ರೆ ತದ್ಭವ ಪದಗಳು, ತತ್ಸಮ ಪದಗಳು ಅಂತಂದ್ರೆ ಹಳೆಗನ್ನಡ ಪದಗಳು ಅಂದ್ರೆ ಸಂಸ್ಕೃತ ಪದಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದೆ ತದ್ಭವ ಪದಗಳು ಅಂತಂದ್ರೆ ಹಳೆಗನ್ನಡ ಸಂಸ್ಕೃತ ಏನದಲ್ಲ ಈ ಪದಗಳಿಂದ ವಿಕಾರ ಹೊಂದಿ ಅಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಕನ್ನಡದ ನಾವು ಬಳಕೆ ಮಾಡ್ತಾ ಇದ್ವಿ ಅಂತಂದ್ರೆ ಅವಕ್ಕೆ ಏನಂತ ಕರಿತೀವಿ?
ಕನ್ನಡ ಪದಗಳು. ತತ್ಸಮ ತದ್ಭವ ವ್ಯತ್ಯಾಸ ಏನಿದೆ? ಇವೇನದವಲ್ಲಿ ಸಂಸ್ಕೃತ ಪದಗಳು, ಇವೇನದವಲ್ಲಿ ಕನ್ನಡ ಪದಗಳು ಅಷ್ಟೇ. ಸಿಂಪಲ್ ಆಗಿ ನೆನ್ಪಿಡ್ಬೇಕು ಮೊದಲು. ಅವನು ಯಾವ್ಯಾವ ಬದಲಾವಣೆ ಮಾಡೋದು ಹೇಳ್ತಾನೆ. ನೆಕ್ಸ್ಟ್ ನೋಡಿಲ್ಲ, ಇದು ಕರೆಕ್ಟ್ ತಿಳ್ಕೊಳ್ಳಿ. ಸಂಸ್ಕೃತದಿಂದ ಬದಲಾವಣೆ ಹೊಂದಿ ಏನಾದರೂ ಕನ್ನಡದಲ್ಲಿ ಬಳಕೆ ಮಾಡಿದ್ವಿ ಅಂತಂದ್ರೆ ಅವಕ್ಕ ತತ್ಸಮ ಪದಗಳು ಅಂತಾರ. ಸಂಸ್ಕೃತದಿಂದ ಏನು ಬದಲಾವಣೆ ಹೊಂದದೆ, ಬದಲಾವಣೆ ಹೊಂದದೆ ಇತ್ತಂತಂದ್ರೆ ಅದು ತತ್ಸಮ. ಬದಲಾವಣೆ ಹೊಂದಿ ಏನಾದರೂ ನೀವು ಪದಗಳ ಕ್ರಿಯೇಟ್ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ತದ್ಭವ ಪದಗಳು. ಇಲ್ಲಿ ನೋಡಿ, ಜಸ್ಟ್ ನೆನಪಿಟ್ಕೊಂಡ್ರಿ. ಈ ತದ್ಭವ ಪದಗಳಾಗಬೇಕಂದ್ರೆ ಹೇಳ್ತಾನೆ ಇಲ್ಲಿ ಏನಿರ್ತದ, ಬದಲಾವಣೆ ಇರ್ತೈತಿ. ಬದಲಾವಣೆ ಇಲ್ಲಿ ಬದಲಾವಣೆ ಇರ್ತೈತಿ, ಇಲ್ಲಿ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡ್ರಿ. ಬದಲಾವಣೆ ಇಲ್ಲ ಎಲ್ರಿ ತತ್ಸಮ ಪದಗಳಲ್ಲಿ. ಅದಕ್ಕೆ ಅವ್ರು ಏನಾಗದಲ್ಲಿ ಬದಲಾವಣೆ ವಿಕಾರ ಹೊಂದದೆ. ವಿಕಾರ ಹೊಂದದೆ ಅಂತಂದ್ರೆ ಬದಲಾವಣೆ ಹೊಂದದೆ, ಆಮೇಲೆ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನು ತತ್ಸಮ. ನೆಕ್ಸ್ಟ್ ವಿಕಾರ ಹೊಂದಿ ಐತ್ರಿ, ಅಂದ್ರ ಬದಲಾವಣೆ ಹೊಂದಿ ಕನ್ನಡದಲ್ಲಿ ಬಳಕೆ ಮಾಡಿದ್ರಂತಂದ್ರ ಅವಕ್ಕ ಯಾವ ಬದಲಾವಣೆ ಹೊಂದಿದ್ರಿ? ಅವ ಹಳೆಗನ್ನಡ ಪದ, ಸಂಸ್ಕೃತ ಪದ. ಬದಲಾವಣೆ ಹೊಂದಿದ್ವು ಅಂತಂದ್ರೆ ಕನ್ನಡ ಪದ ಆಗ್ತಾವು. ಅವು ಯಾಸ್ ಇಟ್ ಈಸ್ ಸೇಮ್ ಯಾಸ್ ಇಟ್ ಈಸ್ ಹಳೆಗನ್ನಡದಾಗ ಅಥವಾ ಈ ಸಂಸ್ಕೃತ ಪದಗಳು ಏನಾದಲ್ಲ ಹಂಗ ತಂದು ಬಳಕೆ ಮಾಡಿದ್ರಂದ್ರ ಅವಕ್ಕೆ ಏನಂತಲ್ಲಿ ತತ್ಸಮ ಪದಗಳು ಅಂತ ಹೇಳ್ತಾರೆ. ಓಕೆ, ನೀವೇನೋ ಸ್ವಲ್ಪ ಚೇಂಜ್ ಅಲ್ಟರ್ನೇಟಿವ್ ಮಾಡಿ ಬಳಕೆ ಮಾಡಿದ್ರಂದ್ರ ನೆಕ್ಸ್ಟ್ ತದ್ಭವ ಪದಗಳು ಅಂತ ಕೇಳ್ತೀವಿ. ಸೇಮ್ ಇದ್ರಾಗ ಏನು ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಐತಿ. ಫಸ್ಟ್ ಒಂದನೇದ್ದು ನೋಡ್ರಿ, ಫಸ್ಟ್ನೇ ವಿಧಾನಗಳು ಅಂತ ಹಾಕೋರಿ ಮೊದಲ. ಆ ವಿಧಾನಗಳು ಅಂತ ಅಂದ್ರೆ ವಿಧಾನಗಳು ಅಂದ್ರೆ ಏನ್ರಿ? ಆ ತತ್ಸಮ ತದ್ಭವ ಪದಗಳನ್ನ ಪರಿವರ್ತನೆ ಮಾಡುವ ವಿಧಾನಗಳು. ಇದ ತತ್ಸಮ ಪದ ಆಗಿತ್ತಂತಂದ್ರ ಅದನ್ನ ತದ್ಭವ ಪದ ಯಾವ ರೀತಿ ಮಾಡ್ತೀವಿ ಅದನ್ನ ಮಾಡುವ ವಿಧಾನಗಳು ಅದಾವು. ಅವನ ವಿಧಾನಗಳು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನೆಕ್ಸ್ಟ್ ಅವರು ಯಾವುದೇ ಪದ ಕೊಟ್ಟರು ನೀವು ಕರೆಕ್ಟ್ ಆಗಿ ಇದು ತತ್ಸಮ ಆಯ್ತು ಅಥವಾ ತದ್ಭವ ಆಯ್ತು ಅಥವಾ ತತ್ಸಮ ಇದ್ರ ತದ್ಭವ ರೂಪಕ್ಕೆ ಯಾವ ರೀತಿ ಮಾಡ್ಬೇಕು ಅಥವಾ ತದ್ಭವ ರೂಪ ಇತ್ತಂದ್ರ ಅದನ್ನ ತತ್ಸಮ ರೂಪ ಯಾವ ರೀತಿ ಮಾಡ್ಬೇಕು ಅನ್ನೋದ ಎಲ್ಲ ನೀವೇ ಮಾಡ್ತೀವಿ. ಯಾವಾಗ್ರಿ ಈ ಕರೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತ. ಯಾಕಂದ್ರೆ ಇಲ್ಲಿ ರೂಲ್ಸ್ ಹೇಳ್ತೀನಿ ನಾನು, ಕರೆಕ್ಟ್ ಆಗಿ ರೂಲ್ಸ್ ಹೇಳಿದ್ನಿ ಅಂತಂದ್ರೆ ಆ ಪದಗಳು ನೀವೇ ಮಾಡ್ತೀರಿ. ನೆಕ್ಸ್ಟ್ ನೋಡಿ ಏನಾಗುತ್ತೆ, ಮೊದಲೇ ಅಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಸಂಸ್ಕೃತ ಪದದಿಂದ ಕನ್ನಡಕ್ಕೆ ಬಂದ ಪದಗಳು. ಏನಾಗುತ್ತೆ, ಅಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಸಂಸ್ಕೃತ ಅಥವಾ ಈ ತತ್ಸಮದಿಂದ ಕನ್ನಡಕ್ಕೆ ಬಂದ ಪದಗಳು. ಅಂದ್ರೆ ಕನ್ನಡಕ್ಕೆ ಬಂದಾಗ ಯಾವ ರೀತಿ ಆಗ್ತವೆ ನೋಡಿ. ಮೊದಲು ಏನಾದವಿ ಸಂಸ್ಕೃತ ಪದಗಳು ಅಂದ್ರೆ ತತ್ಸಮ ಪದಗಳು. ತತ್ಸಮ ಪದಗಳನ್ನ ಹೇಳ್ರಿ ಸಂಸ್ಕೃತ ಪದಗಳು. ಹೀಗಾಗಿ ಸಂಸ್ಕೃತ ಪದಗಳು ಅದಾವು. ಈ ಸಂಸ್ಕೃತ ಪದಗಳನ್ನ ಕನ್ನಡಕ್ಕೆ ಪರಿವರ್ತಿಸುವಾಗ ಅಂದ್ರ ತದ್ಭವ ರೂಪವಾಗುವಾಗ ಯಾವ ರೀತಿ ಅಕ್ಕವು. ಒಂದೇ ದೊಡ್ಡ ಫಸ್ಟ್ ಏನೈತಿ, ಮಾಲಾ ಅಂತ ಐತಿ. ಮಾಲಾ ಇದಿದೆ ಏನಾಗುತ್ತೆ ಇಲ್ಲಿ, ಮಾಲಾ ಮಾಲೆ ಏನ್ ಬಂದ್ರಿ, ಏಕಾರ ಬಂತು, ಮಾಲಾ ಇದ್ದಿದ್ದು ಮಾಲೆ ಅಂತ ಐತಿ. ನೆಕ್ಸ್ಟ್ ದಯಾ ಅಂತ ಐತಿ. ಏನಾಗುತ್ತೆ ದಯಾ ಇದ್ದಿದ್ದು ದಯೆ. ನೆಕ್ಸ್ಟ್ ವದ ವದೆ. ವಸುದ ವಸುದೆ. ಸಂಸ್ಥಾ ಸಂಸ್ಥೆ. ನೋಡ್ತೀರಿ ಹಳ್ಳಿ ಜನ ಮಾತಾಡ್ತಾರೆ ನೋಡ್ರಿ, ನೀ ಯಾವ ಸಂಸ್ಥಾದ ಕೆಲಸ ಮಾಡ್ತೀವಿ ಅಂತ ಕೇಳ್ತಾರೆ. ಅವ್ರಿಗೆ ಹಳೆಗಾಲ ಕಲ್ತಿರ್ತಾರೆ ಅವ್ರು ಯಾವ್ದು ಅದು ಬಳಸ್ತಿರ್ತಾರ ನೋಡ್ರಿ. ಐತಿ ನೋಡಿ ಸಂಸ್ಥಾ ಅಂತ ಐತಿರಿ. ಇಲ್ಲಿ ಎಲ್ಲರೂ ನೌಕರಿ ಮಾಡ್ತೀನಿ ಅಂತಂದ್ರೆ ಯಾವ ಸಂಸ್ಥಾದ ಕೆಲಸ ಮಾಡ್ತೀಯಪ್ಪ ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಸಂಸ್ಥಾ ಅಂತಂದ್ರೆ ಹಳೆಗನ್ನಡ ಪದ ಅಥವಾ ಸಂಸ್ಕೃತ ಪದ ಅಥವಾ ತತ್ಸಮ ರೂಪ ಅಂತ ಹೇಳಕತ್ತೀವಿ. ಅವ್ರು ಕನ್ನಡ ಗೊತ್ತಾಯ್ತೇನ್ರಿ ಅವ್ರಿಗೆ? ಇಲ್ಲ. ಅಂದ್ರೆ ಅದು ಕೂಡ ಪದಗಳನ್ನು ಬಳಕೆ ಮಾಡ್ತೀವಿ. ಆದ್ರೆ ತತ್ಸಮ ಐತೋ ತದ್ಭವ ಅಂತ ಕೇಳಿದ್ರೆ ಗೊತ್ತಿಲ್ಲ, ಅದ್ರ ಬಳಕೆ ಮಾತ್ರ ಮಾಡ್ತಾರ. ತತ್ಸಮ ಐತೋ ತದ್ಭವ ಐತೋ ಅದರ ಹೇಳ್ರಿ ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅವರು. ಹಂಗಾಗಿ ಯಾವ ತತ್ಸಮ ಪದ ಯಾವ ತದ್ಭವ ಪದ ಅಂದ್ರ ಗೊತ್ತಾಗಬೇಕು ಅಂತಂದ್ರ ಈ ನಿಯಮಗಳು ಕರೆಕ್ಟ್ ಆಗಿ ನೋಡ್ರಿ ಅಂತ ಹೇಳೋದು. ನೆಕ್ಸ್ಟ್ ಏನಾಗುತ್ತೆ, ಶಾಖ ಅಂತ ಐತಿ. ಶಾಖ ಇದ್ದ ಪದ ಏನಾಗುತ್ತೆ, ಇದು ಶಾಖೆ. ಶಾಖ ಇದ್ದದ್ದು ಏನಾಗುತ್ತೆ, ಶಾಖೆ. ನೆಕ್ಸ್ಟ್ ಭಾಷಾ ಅಂತ ಐತಿ, ಭಾಷೆ. ನೆಕ್ಸ್ಟ್ ಗಂಗಾ ಅಂತ ಐತಿ, ಗಂಗೆ. ಗಂಗಾ ನದಿ ತುಂಬಿ ಹರಿಯುತ್ತಿದೆ ಅಂತ ಹೇಳ್ತಾರೆ. ಗಂಗಾ ಅಂತ ಹೇಳ್ತೀವಿ, ಗಂಗೆ ತುಂಬಿ ಹರಿಯಕತ್ತಾಳ ಅಂತೀವಿ, ಗಂಗಾನ ಅಂತ ಕರಿತೀವಿ. ಅದು ಯಾವ ಪದ ಇದು, ಸಂಸ್ಕೃತ ಪದ ಅಂದ್ರ ತತ್ಸಮ ಪದ. ಆದ್ರೂ ಕೂಡ ನಾವು ಬಳಕೆ ಮಾಡಕತ್ತೀವಿ. ಅದಕ್ಕೆ ಇಲ್ಲಿ ನಮ್ಗೇನ್ ಕ್ಲಾರಿಟಿ ಬೇಕಿಲ್ರಿ, ಯಾವ್ದು ಸಂಸ್ಕೃತ ಪದ ಯಾವ್ದು ಕನ್ನಡ ಪದ ಅಂದ್ರ ಯಾವ್ದು ಹಳೆಗನ್ನಡ ಪದ ಯಾವ್ದು ಹೊಸ ಕನ್ನಡ ಈ ಪ್ರಸ್ತುತ ನಾವೇ ಬಳಕೆ ಮಾಡ್ತೀವ ಅಂತ ತಿಳ್ಕೊಳ್ಳೋದು ಅಷ್ಟೇ ಇಲ್ಲಿ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಐತ್ರಿ, ಸುಮ್ ತಿಳ್ಕೊಂಡು ಏನ್ ಮಾಡೋದ್ರಿ ಅಂತಂದ್ರಲ್ಲ, ಇಟ್ ಮೀನ್ಸ್ ಮಚ್ ಮೋರ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪೋಸ್. ನಿಮ್ಮ ಎಕ್ಸಾಮ್ ಅಲ್ಲಿ ಕಮ್ಯುನಿಕೇಶನ್ ಪೇಪರ್ ಇರ್ತೈತಲ್ಲ, ಅಲ್ಲಿ 3 ಪದಗಳು ಇರ್ತಾವೆ. ಹಂಗಾಗಿ ಅದರ ಸಲುವಾಗಿ ಹೇಳಾಕತ್ತಿದ್ದು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಏನೈತಿ, ವೇಳ. ಏನಾಯ್ತು, ವೇಳ ಆಯ್ತಿದ್ದು ವೇಳೆ. ನೋಡ್ರಿ ಎಲ್ಲಾ ಕಡೆ ಏಕಾರ ಬಂದವ್ರಿ,
ಅಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಅಂದ್ರ ಇಲ್ಲಿ ಅಕಾರಗಳಿದ್ದು ಏಕಾರಗಳಾಗಬಹುದು ಅಂತ ಇದನ್ನು ಬರ್ಕೋಬಹುದು. ಏನ್ ಬರ್ಕೋಬಹುದು ಇಲ್ಲಿ? ಅಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಬರ್ತಾವ ಅಂತ ಹೇಳಿದ್ವಿ. ಆ ಬರ್ತಾವಲ್ಲ ಅದರಲ್ಲಿ ಎಲ್ಲವೂ ಏನ್ ಬಂದವ್ರಲ್ಲಿ ಅಥವಾ ಆಕಾರದವು ಅಥವಾ ಆಕಾರ ಇದ್ದು ಏಕಾರ ಬಂದವು. ಹಾಗಾಗಿ ಅವಕ್ಕೆ ಏನಂತ ಬರ್ಕೋಬಹುದು ನೀವು ಇಲ್ಲಿ? ಏನಂತ ಬರ್ಕೋಬಹುದು ಇಲ್ಲಿ? ಕಾಕ ಏಕಾರ ಬರ್ತೈತಿ ಅಂತ ಬರ್ಕೋಬಹುದು. ಯಾವಾಗ್ರಿ? ಯಾವ್ದ್ರಿ? ಅಲ್ಪ ಸ್ವಲ್ಪ ಪ್ರಮಾಣದ ಬದಲಾವಣೆ ಅಂತ ಏನ್ ಬರ್ತೀವಲ್ಲ ಅದಕ್ಕೆ ಬರ್ಕೋಲಿಲ್ಲ. ಕಾರಗಳಿಗೆ ಏಕಾರ ಬರುವುದು ಅಂತ ಬರ್ಕೋರಿ, ಅಥವಾ ಅಲ್ಪ ಸ್ವಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಅಂತರ ಬರ್ಕೋರಿ. ನೋಡ್ರಿ ಈಜಿ ಅದಾವ, ಇದ್ರಾಗ ಏನಿಲ್ಲ ನೋಡ್ರಿ, ಏನು ಬೇರೆ ಬೇರೆ ಏನು ಡಿಫ್ರೆಂಟ್ ಐತಿ? ನಥಿಂಗ್. ಈಜಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ. ಕರೆಕ್ಟಾಗಿ ಬರ್ಕೋರಿ, ಇಲ್ಲ ಸ್ಕ್ರೀನ್ಶಾಟ್ ತಗೋರಿ, ನಾನು ನೆಕ್ಸ್ಟ್ ಹೇಳ್ತೇನೆ ರೀ. ನೋಡ್ರಿ ಒಂದೇದೇನು ನೋಡಿದ್ರಲ್ಲಿ ಸಂಸ್ಕೃತದಲ್ಲಿ ಪದಗಳು ಅಲ್ಪ ಸ್ವಲ್ಪ ಪ್ರಮಾಣದ ಬದಲಾವಣೆ ಹೊಂದಿ ಏನಕ್ಕ ಅಂತ ಹೇಳಿದ್ರಿ ತದ್ಭವ ರೂಪಕ್ಕವು ಅಂದ್ರೆ ತತ್ಸಮ ಪದಗಳು ಅಲ್ಪ ಸ್ವಲ್ಪ ಹೊಂದ್ಯಾಕ ಅಂತ ಹೇಳಿದ್ರಿ. ಈಗ ನೆಕ್ಸ್ಟ್ ಎರಡನೇ ಈ ರೂಲ್ಸ್ ಕರೆಕ್ಟಾಗಿ ಬರ್ಕೋರಿ. ಇಲ್ಲಿ ಎರಡನೇ ವಿಧಾನ ಏನೈತಿರ್ಲಿ? ಸಂಸ್ಕೃತ ಅಥವಾ ತತ್ಸಮದಲ್ಲಿನ ನ ವ್ಯಂಜನ ಅಂತವು ಕನ್ನಡಕ್ಕೆ ಬಂದಾಗ ಅಥವಾ ಈ ತದ್ಭವ ರೂಪಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ಲಿ, ಏನಂತ ಹೇಳ್ತಾರ? ಲೋಪವಾಗುವುದು. ಏನ್ ಲೋಪವಾಗುವುದು? ಬಂದಾಗ ಈ ನಕಾರ ಲೋಪವಾಗುವುದು ಅಂತ ಹೇಳ್ತಾರೆ. ಯಾವಾಗ ನೋಡ್ರಿ ಸಂಸ್ಕೃತ ಅಥವಾ ತತ್ಸಮ ಅಥವಾ ಈ ಹಳೆಗನ್ನಡ ಅಂತ ಬರ್ಕೋರಿ. ಇಲ್ಲಿ ಅವ್ರು ಏನಿರಲಿ ಸಂಸ್ಕೃತ ತತ್ಸಮ ಅಂತ ಹೇಳಿದ್ರ ಏನಂದ್ರಾಗ ಹಳೆಗನ್ನಡ ಪದ ಅಂತ ಬರ್ಕೋರಿ. ಸಂಸ್ಕೃತ ಹಳೆಗನ್ನಡ ಏನ್ರಿ? ಸಂಸ್ಕೃತ ಹಳೆಗನ್ನಡ ಹಳೆಗನ್ನಡ ಈ ಹೊಸಗನ್ನಡದಾಗ ಅದಾವ ಮತ್ತೆ ಹಳೆಗನ್ನಡ ಸಂಸ್ಕೃತ ಪದಗಳದಾವು. ಹಂಗಾಗಿ ಇಲ್ಲಿ ಸಂಸ್ಕೃತ ಅಥವಾ ತತ್ಸಮದಲ್ಲಿನ ಅಥವಾ ಹಳೆಗನ್ನಡದಲ್ಲಿನ ನ ವ್ಯಂಜನ ಅಂತವು ಕನ್ನಡಕ್ಕೆ ಅಂದ್ರ ಈ ತದ್ಭವ ರೂಪಕ್ಕೆ ಬಂದಾಗ ಅಲ್ಲಿರುವ ನಕಾರವು ಲೋಪವಾಗುವುದು. ಏನಾಗ್ತದೆ? ನಕಾರ ಲೋಪ ಆಕೈತೆ. ಯಾವ್ದ್ರಿ? ಈ ನಕಾರ ಏನಂತಾರ ಲೋಪ ಆಗಿ ಏನಂತಂದ್ರೆ ತದ್ಭವ ಪದ ಆಕೈತಿ, ತತ್ಸಮ ಐತಿ, ತದ್ಭವ ಆಕೈತಿ ಅಂತ ಹೇಳ್ತಾರೆ. ನೋಡ್ರಿ ತತ್ಸಮ ಐತಿ, ತತ್ಸಮ ಐತಿ, ಏನಾಕ್ಚುಲಿ ತದ್ಭವ ಆಗೈತಿ. ನೋಡಿ ತದ್ಭವ ಆಗಾಗ ಬದಲಾವಣೆ ಆಕೈತಿ ಅಲ್ಲ ನೋಡ್ರಿ. ತತ್ಸಮ ಇದ್ದಿದ್ದು ತದ್ಭವ ನೋಡ್ರಿ. ಯವನ್ ಅಂತ ಐತ್ರಿ. ಏನಾಗತ್ರಿ ಇದು? ಇವನ್ ಅಂತ ಇದ್ದು ಇವನ್ ಅಂದ್ರೆ ಏನ್ರಿ? ಸಾರಿ ಅಲ್ರಿದ ಇವನ್ ಇವನ್ ಅಂತ ಐತಿ. ಆ ಪದ ಏನಾಗುತ್ತ? ಇಲ್ಲಿ ಒಂದ್ ಪದ ಏನಾಗ್ತದ? ಏನಾಗುತ್ತಿರೋದು ಇಲ್ಲಿ ನೋಡಿ, ಇವನ್ ಅಂತ ಐತಿ, ನಕಾರ ಲೋಪ ಆಗತ್ತ ಅಂತ ಹೇಳ್ದ. ಹಂಗಾಗಿ ಇವನ್ ಇದ್ದಿದ್ದು ಏನಾಗುತ್ತ? ಕೇವಲ ಯುವ. ಯುತ್ ಪವರ್ ಈಸ್ ನೇಷನ್ ಪವರ್ ಯು ಅಂತ ಯುವ ಅಂತಲ್ಲಿ ಯುವ. ನೆಕ್ಸ್ಟ್ ಇಲ್ಲಿ ಕರ್ಮನ್. ಕರ್ಮನ್ ಇದಾಗತ್ತಲ್ಲಿ ಕರ್ಮ. ನ ಲೋಪ ಐತ್ರಿ, ಅಲ್ಲಿ ಲೋಪ ಆಗತ್ತ ಹೇಳಿರಲ್ಲ. ಇಲ್ಲಿ ತದ್ಭವ ರೂಪವಾಗುವಾಗ ತತ್ಸಮದಲ್ಲಿನ ನ ರೂಪವು ತದ್ಭವ ರೂಪವಾಗುವಾಗ ಆ ತತ್ಸಮದಲ್ಲಿನ ನಕಾರ ಲೋಪ ಆಗುತ್ತೆ ಅಂತ ಹೇಳಿದ್ರೆ ಹಂಗಾಗಿ ಲೋಪ ಆಗಿದೆ. ನೆಕ್ಸ್ಟ್ ಆತ್ಮನ್ ಅಂತ ಇದೆ. ಆತ್ಮನ್ ಇದೆ ಏನಾಗತ್ತಲ್ಲಿ? ಆತ್ಮ. ಆತ್ಮನ್ ಇದೆ ಆತ್ಮ. ನೆಕ್ಸ್ಟ್ ರೀ ಮಹೇಶ್ವರನ್. ಏನಾಗ್ತದೆ? ಮಹೇಶ್ವರನ್ ಇದ್ದಿದ್ದು ಮಹೇಶ್ವರ. ನೋಡಿ ಕರೆಕ್ಟಾ? ಮೇಲೆ ಹೇಳಿದ ಬಳಸಿದಂತ ಈ ವ್ಯಾಖ್ಯಕ್ಕೆ ತಕ್ಕಂಗ ಇವು ಆಗ್ಯಾವನ್ನೆಲ್ಲ ನೋಡ್ಕೊರಿ. ನಕಾರ ಲೋಪ ಆಗ್ಬೇಕು ಯಾವಾಗ ತಿಳಿನ್ರಿ? ತದ್ಭವ ರೂಪವಾದಾಗ. ತತ್ಸಮದಲ್ಲಿನ ನಕಾರ ತದ್ಭವ ರೂಪದಲ್ಲಿ ಲೋಪ ಆಕೈತಿ, ಹಂಗಾಗಿ ಲೋಪ ಆಗೈತಿ. ಎಸ್ ರೈಟ್, ಕರೆಕ್ಟ್ ಐತಿ. ನೆಕ್ಸ್ಟ್ ರೀ ಬ್ರಹ್ಮನ್ ಅಂತ ಐತಿ. ಏನಾಗೋದಿದ್ರಿ? ಬ್ರಹ್ಮನ್ ಇದೆ ಹೇಳಿದ್ರಿ ಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳಿರಿಲ್? ನೆಕ್ಸ್ಟ್ ವಿಷ್ಣುನ್. ಏನಾಗ್ತಿರದ? ವಿಷ್ಣುನ್. ಏನಾಗ್ತದೆ? ವಿಷ್ಣುನ್. ವಿಷ್ಣುನ್. ನೆಕ್ಸ್ಟ್ ಪರ್ವನ್. ಏನಾಗ್ತದೆ? ಪರ್ವ. ಆಗ್ಯಾವ ನೋಡ್ರಿ ಎಲ್ಲ. ನಕಾರ ಲೋಪ ಆಗ್ಯಾವಲ್ಲ ನೋಡ್ರಿ ಇಲ್ಲಿ. ಯುವನ್ ಇದ್ದಿದ್ದು ಯುವ ಲೋಪ ಆಗೈತಿ ತದ್ಭವ ರೂಪದಲ್ಲಿ. ಈ ತತ್ಸಮ ರೂಪದಲ್ಲಿದ್ದು ಈ ತದ್ಭವ ರೂಪಕ್ಕೆ ಬಂದಾಗ ಯುವನ್ ಇದ್ದಿದ್ದು ಹೋಗೈತಿ. ನೆಕ್ಸ್ಟ್ ಕರ್ಮ ಆಗೈತಿ. ಆತ್ಮನ್ ಆತ್ಮ. ನೆಕ್ಸ್ಟ್ ಮಹೇಶ್ವರನ್ ಮಹೇಶ್ವರ. ನೆಕ್ಸ್ಟ್ ಬ್ರಹ್ಮನ್ ಬ್ರಹ್ಮ. ವಿಷ್ಣುನ್ ವಿಷ್ಣು. ಪರ್ವನ್ ಪರ್ವ. ಏನು ಸಿಂಪಲ್ ಆಗಿ ಲಾಜಿಕ್ ನೆನಪು ಅಂದ್ರ ತದ್ಭವ ರೂಪ ಆಗ್ಬೇಕಾಗಿತ್ತಂದ್ರ ಈ ತತ್ಸಮದಿನ ಪದ ತದ್ಭವ ರೂಪ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಕೆಲವಿಷ್ಟು ಸಂದರ್ಭದಲ್ಲಿ ನಕಾರ ಲೋಪ ಆಗೈತಿ. ಆ ಪದಗಳನ್ನು ನೋಡಿ ನೀವು ಈ ಅಪ್ಲೈ ಮಾಡ್ಬೇಕು. ಇವೇನು ರೂಲ್ಸ್ ಬರ್ಸ್ತೀನಲ್ಲ ಈ ರೂಲ್ಸ್ ಆ ಪದಗಳನ್ನ ನೋಡ್ಬೇಕು. ಆ ಪದಗಳನ್ನ ನೋಡಿ ಅಪ್ಲೈ ಮಾಡ್ಬೇಕು. ಅದಕ್ಕೆ ಸುಮ್ಮ ನೋಡಿದ್ರೆ ಬರಲ್ರಿ. ಅದನ್ನ ಆ ಪದಗಳನ್ನ ನೋಡಿ ಹೇಳಿದ ರೂಲ್ಸ್ ಅಪ್ಲೈ ಮಾಡಿದ್ರ ಅಂತಂದ್ರೆ ದೆನ್ ಯು ಕ್ಯಾನ್ ಅಚೀವ್.
ದೆನ್ ಅದರ್ವೈಸ್ ಯು ಕಾಂಟ್ ಏಬಲ್ ಟು ಬಿ ಆನ್ಸರ್. ಅದಕ್ಕಂದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗಲ್ಲ. ನೆಕ್ಸ್ಟ್ ನೋಡ್ರಿ ಮೂರನೇದ್ದು ನೋಡ್ರಿ, ಮೂರನೇದ್ದು ಏನು ಹೇಳುತ್ತೆ ಸಂಸ್ಕೃತ ಅಥವಾ ತದ್ಭವದಲ್ಲಿನ ತತ್ಸಮದಲ್ಲಿನ ತದ್ಭವ ಅಲ್ಲ, ಸಂಸ್ಕೃತ ಅಥವಾ ತತ್ಸಮದಲ್ಲಿನ ಸ ವ್ಯಂಜನಾಂತವು. ಈ ಸ ವ್ಯಂಜನಾಂತವು ಕನ್ನಡಕ್ಕೆ ಅಥವಾ ತದ್ಭವ ರೂಪಕ್ಕೆ ಬಂದಾಗ ಅದು ದ್ವಿತ್ವಗೊಂಡು, ಅದು ಡಬಲ್ ಆಗಿ ಅಂತ ಹೇಳಕ್ಕಾಗ್ತದೆ, ಅದು ದ್ವಿತ್ವಗೊಂಡು ಊಕಾರ ಹೊಂದುವುದು. ನೋಡಿ ಏನಾಗುತ್ತೆ ಮೂರನೇ ನೇಮ್ ಏನಾಗುತ್ತೆ, ಒಂದು ಪದ ಐತಿ ಶಬ್ದ ಎದ್ರಾಗ ಐತಿರೋದು ಹಳೆಗನ್ನಡದಾಗ ಸಂಸ್ಕೃತ ಅಥವಾ ತತ್ಸಮದಲ್ಲಿ ಐತಿ, ಅದು ತತ್ಸಮ ಇದ್ದಿದ್ದು ನೆಕ್ಸ್ಟ್ ತದ್ಭವ ಆಗೈತೆ ಅಂತಂದ್ರೆ ಅದು ಏನಾಗ್ತೈತೆ ಅಂತೇಳಿ ದ್ವಿತ್ವಗೊಳ್ತೈತೆ ಅಂತ. ದ್ವಿತ್ವ ಯಾಕಂತಂದ್ರೆ ಡಬಲ್ ಆಗೋದ್ರಿ, ಅಂದ್ರೆ ಅದಕ್ಕೆ ಒತ್ತಕ್ಷರ ಅದೇ ಬರೋದು ಅಂತ ಹೇಳಕತ್ತಾರ. ಇಲ್ಲಿ ನೋಡಿ ಯಾಕಂತ ನೋಡ್ರಿ, ತದ್ಭವದಲ್ಲಿನ ಸವ್ಯಂಜನ ಅಂತವು ಕನ್ನಡಕ್ಕೆ ಬಂದಾಗ ಅದು ದ್ವಿತ್ವಗೊಂಡು ಊಕಾರ ಹೊಂದುವುದು, ಅದು ಡಬಲ್ ಆಕೈತಿ. ನೆಕ್ಸ್ಟ್ ಉ ಸ್ವರಾಕ್ಷರ ಬರ್ತೈತಿ ಅಂತ ಹೇಳಕತ್ತಾರ. ಅಂದ್ರೆ ಸಕಾರ ಇದಕ್ಕೆ ಸ ಒತ್ತು ಬಂದು ನೆಕ್ಸ್ಟ್ ಅದು ಊಕಾರ ಹೊಂದಿ ನೆಕ್ಸ್ಟ್ ತದ್ಭವ ರೂಪ ಆಕೈತಿ ಅಂತ ಹೇಳಕತ್ತಾರ. ಅಂತ ಪದಗಳನ್ನ ನೋಡ್ರಿ ಯಾವುದು. ಧನಸ್ ಅಂತ ಐತಿ, ಏನಾಗತ್ರಿ ಇದು ತತ್ಸಮ ರೂಪ ತದ್ಭವ ರೂಪ ರೀ, ತತ್ಸಮ ಇದ್ದಿದ್ದು. ಧನಸ್ ಅಂದ್ರೆ ಏನಾಗತ್ರಿ, ಧನಸ್ಸು ನೋಡ್ರಿ ಆಯ್ತ್ರಿ. ನೋಡಿ ಬರೀ ಹೇಳಿ ಸ ಐತೆ ಅಂತ ಇಲ್ಲಿ ಸಕಾರ ಊಕಾರ ಬಂದೈತಿ, ಸು ಆಗೈತಿ. ನೆಕ್ಸ್ಟ್ ಇಲ್ಲಿ ಒತ್ತು ಬರ್ಬೇಕು ಅಂದ್ರೆ ದ್ವಿತ್ವಗೊಳ್ಬೇಕಂತ ಹೇಳ, ದ್ವಿತ್ವ ಬಂತಂದ್ರೆ ಅದ್ರ ಒತ್ತಕ್ಷರ ಅದಕ್ಕೆ ಬರ್ಬೇಕಂತ ಹೇಳ, ದ್ವಿತ್ವ ಆಗ್ಬೇಕಂತ ಹೇಳ, ದ್ವಿತ್ವ ಆಗೈತಿ, ಸ ಒತ್ತಕ್ಷರ ಬಂದೈತಿ. ನೆಕ್ಸ್ಟ್ ರೀ ತೇಜಸ್ಸು. ನೆಕ್ಸ್ಟ್ ರೀ ಶ್ರೇಯಸ್ಸು. ನೆಕ್ಸ್ಟ್ ವಯಸ್ಸು. ನೋಡ್ರಿ ಬಳಕೆ ಮಾಡಿ ನೋಡ್ಲಿ, ಈ ಪದಗಳನ್ನು ನಾವೇನಾದ್ರು ಬಳಕೆ ಮಾಡಿವೇನೆ ನೋಡ್ಲಿ. ಧನಸ್ ಆಗಿರ್ಬೋದು ಅಥವಾ ಶ್ರೇಯಸ್ ಆಗಿರ್ಬೋದು, ವಯಸ್ಸು ಆಗಿರ್ಬೋದು ಬಳಸಿವಿ. ಆದ್ರೆ ಸಂಸ್ಕೃತ ತದ್ಭವ ಐತೆ ಅಥವಾ ಹಳೆಗನ್ನಡ ಹೊಸಗನ್ನಡ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಕೆಲವು ಜನ ಗೊತ್ತಿಲ್ಲ ಅಂತಂದ್ರೆ ಯಾರು ಬ್ರಹ್ಮ ಎಲ್ಲ ಅಲ್ಲ, ಎಲ್ಲರೂ ದೇವ್ರ ಅಂತಲ್ಲ ಹೇಳಕತ್ತಲ್ಲ. ಇಲ್ಲಿ those who are to be competitors, ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಬರೆಯಕತ್ತೀರಿ, ಯಾರು ಓದಾಕತ್ತೀರಿ ಕರೆಕ್ಟ್ ಆಗಿ ನೋಡ್ಕೋರಿ ಅಂತ ಹೇಳಿದವ್ರಿ. ನೋಡ್ರಿ ಏನಾಗ್ತದೆ ಬಳಸ್ತೀವಿ, ಧನಸ್ ಅಂತ ಬಳಸ್ತೀವಿ, ತೇಜಸ್ ಬರ್ತೀವಿ, ಶ್ರೇಯಸ್ ಬರ್ತೀವಿ, ವಯಸ್ಸಷ್ಟಾಗ್ಯದಪ್ಪ ಅಂತ ಮಾತು ಕೇಳ್ತಾರೆ. ಕೇಳಿರೇನಿಲ್ಲ ಅವ್ರ ಸಂಸ್ಕೃತ ಇದು ತತ್ಸಮ ರೂಪದ ಗೊತ್ತದೇನೇ ಇಲ್ಲ. ಇಲ್ಲಿ ವಯಸ್ಸು ಅಂತ ಕೇಳ್ತೀವಿ, ಅದನ್ನ ಯಾವ ರೂಪ ಇರೋದು ತದ್ ಸಮ ರೂಪ ಅಂದ್ರ ಸಂಸ್ಕೃತ ರೂಪ. ನೆಕ್ಸ್ಟ್ ತದ್ಭವ ರೂಪ ಅಂತಂದ್ರ ವಯಸ್ಸು. ನೋಡ್ರಿ ಯಾವ್ದಾದ್ರು ಡಾಕ್ಯುಮೆಂಟ್ ಫಾರ್ಮ್ಯಾಟ್ ತುಂಬಿರ್ತೀರಿ, ಯಾವ್ದಾರು ಅಪ್ಲಿಕೇಶನ್ ಫಾರ್ಮ್ಯಾಟ್ ತುಂಬಿರ್ತೀರಿ, ಅಲ್ಲಿ ವಯಸ್ಸು ಹೊತ್ತು ಕೊಟ್ಟಿರ್ತಾರ, ಬರೀ ವಯಸ್ಸು ಹೊತ್ತು ಕೊಟ್ಟಿರ್ತಾರೆ. ಅಂದ್ರ ತತ್ಸಮ ರೂಪದಲ್ಲಿ ಕೊಟ್ಟಿರ್ತಾರೋ ಅಥವಾ ತದ್ಭವ ರೂಪದಲ್ಲಿ ಕೊಟ್ಟಿರ್ತಾರೋ. ಅವ್ರ ಹತ್ರ ಕೊಟ್ಟಿದ್ದಲ್ಲಿ ತದ್ಭವ ರೂಪ ಅಂದ್ರ ಕನ್ನಡ ರೂಪದಾಗ ಕೊಟ್ಟಿರ್ತಾರೆ. ಹಂಗಾಗಿ ಇದೇನಿಲ್ಲ ವಯಸ್ಸು ಅನ್ನೋದು ಕನ್ನಡ. ನೆಕ್ಸ್ಟ್ ವರ್ಚಸ್. ಏನಾಗತ್ರಿ ವರ್ಚಸ್? ಏನಾಗತ್ರಿ ವರ್ಚಸ್ಸು. ನೋಡ್ರಿ ಸ ಊಕಾರ ಬರ್ಬೇಕು, ಸು ಆಗೈತಿ. ನೆಕ್ಸ್ಟ್ ಅರ್ಧ ಅಕ್ಷರ ಒತ್ತಕ್ಷರ ಬರ್ಬೇಕು, ದ್ವಿತ್ವ ಆಗ್ಬೇಕಂತ ಹೇಳಿವಿ, ದ್ವಿತ್ವಗೊಂಡು ಸು ಸದ ಒತ್ತಕ್ಷರ ಬಂದೈತಿ. ನೆಕ್ಸ್ಟ್ ರೀ ಎಸ್ ಏನಾಗ್ತಿರದ ಯಶಸ್ಸು ಆಯ್ತ್ರಿ. ಸಹಕಾರ ಐತಿ, ಸ ಇದ್ದದ್ದು ಸು ಆಗೈತಿ. ನೆಕ್ಸ್ಟ್ ಅದ್ರ ಒತ್ತಕ್ಷರ ಬರ್ಬೇಕು, ದ್ವಿತ್ವಗೊಳ್ಬೇಕಂತ ಹೇಳಿದ್ರ ದ್ವಿತ್ವಗೊಂಡೈತಿ. ಹಂಗಾಗಿ ಯಾವುದಕ್ಕೆ ಉದಾಹರಣೆ ಇದು ಅಪ್ಲಿಕೇಬಲ್ 2, 3 ಏನ್ ಹೇಳಕತ್ತಾನ ಅದಕ್ಕೆ ಸ ವ್ಯಂಜನಾಕ್ಷರ ದ್ವಿತ್ವಗೊಂಡು ಊಕಾರ ಬರಬೇಕು, ಹಂಗಾಗಿ ಬಂದೈತಿ, ಇದು ಕರೆಕ್ಟ್. ನೆಕ್ಸ್ಟ್ ಮನಸ್. ಇನ್ನು ಮನಸ್ಸಿನಾಗ ಏನೈತಿ ಹೇಳಂತಾರ ಕೇಳಿ. ಸಂಸ್ಕೃತ ಪದ ಯಾವ್ದ, ಕನ್ನಡ ಪದ ಗೊತ್ತಿಲ್ಲ, ಅದಕ್ಕೇನಿದೆ ಮನಸ್ಸನ್ನು ಬಳಸ್ತೀವಿ. ಅದು ಯಾವ್ದ್ರಿ ತತ್ಸಮ ರೂಪ ಅಂದ್ರ ಸಂಸ್ಕೃತ ರೂಪ, ಅದ್ರ ಕನ್ನಡಕ್ಕೆ ಬಳಕೆ ಮಾಡಿದ್ರಿ ಅಂತಂದ್ರ ಮನಸ್ಸು. ಏನಾಗತ್ರಿ ಅದು ಮನಸ್ಸು. ಇವ್ನು ಕರೆಕ್ಟಾಗಿ ಫಾರ್ಮೆಟ್ ಕರೆಕ್ಟ್ ಏನಾಗ್ತಿರ್ಬೋದು ಅಂತಂದ್ರೆ ನಿಮ್ಗೆ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ವೇ ಆನ್ಸರ್ ಮಾಡಕ್ಕೆ ಸಾಧ್ಯ ಆಕೈತಿ. ತಗೋರಿ ಇಲ್ಲ ಬರ್ಕೋತಿದ್ರ ಬರ್ಕೋರಿ ಸ್ಪೀಡಾಗಿ. ನೋಡ್ರಿ ಏನಾಗ್ತಿ ಇಲ್ಲಿ ಮೊದಲ 3 ಮುಗಿದ್ರಿ. ನೆಕ್ಸ್ಟ್ ಈಗ 4ನೇದು ನೋಡ್ರಿ. ಏನಾಗುತ್ತೆ 4ನೇದ್ರಲ್ಲಿ ಸಂಸ್ಕೃತ ಅಥವಾ ತತ್ಸಮ ಹಳೆಗನ್ನಡದಲ್ಲಿಯ ಭಿನ್ನ ವ್ಯಂಜನಾಂಕಗಳು. ಭಿನ್ನ ವ್ಯಂಜನಾಂಕಗಳು ಅಂತಂದ್ರೆ ಭಿನ್ನ ವ್ಯಂಜನಾಂಕಗಳು ಕೂಡ ಸಂಸ್ಕೃತದಿಂದ ಕನ್ನಡ ಅಥವಾ ತದ್ಭವ ರೂಪಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಊಕಾರ ಹೊಂದುವುದು. ಅಂದ್ರೆ ದ್ವಿತ್ವ ಅಂತಂದ್ರೆ ಇರ್ಲಿ ಅಂದ್ರೆ ಡಬಲ್ ಆಕೈತಿ ಅಂತ ಹೇಳಕತ್ತಾರ. ದ್ವಿತ್ವದೊಂದಿಗೆ ಯಾಕಾರ ಹೊಂದಿದೆ ಅಂದ್ರಲ್ಲಿ ಯಾಕಾರ ಹೊಂದಿದೆ ದ್ವಿತ್ವದೊಂದಿಗೆ ಊಕಾರ ಹೊಂದುವುದು ಅಂತ ಹೇಳಿದ್ರು. ದ್ವಿತ್ವದೊಂದಿಗೆ ಊಕಾರ ಹೊಂದುವುದು ತಿಳಿತಾ ಇಲ್ಲ ನೋಡ್ರಿ. ಅದೇನಾಯ್ತು ಅಲ್ಲೇನಾಯ್ತಿರ್ಲಿ ಇನ್ನೇ 3ನೇದು ಏನೈತ್ರಿ ಇಲ್ಲಿ
ಸ ಬರ್ತಿತ್ತು, ಸ ಇತ್ತು, ಸನ ವ್ಯಂಜನಾಕ್ಷರ, ಸ ವ್ಯಂಜನಾಕ್ಷರ ಇದ್ದು ಸನ ದ್ವಿತ್ವಗೊಂಡು ಸ ಒತ್ತ್ಯಾಕ್ಷರ ಬರ್ತಿತ್ತು ಅಂತ ಹೇಳಿದ್ರೆ ಯಾವ್ದ್ರೆ ಮೂರನೇದು. ಅಲ್ಲಿ ಮೂರನೇದಿದ್ರೆ ಸಂಸ್ಕೃತ ಪದದಲ್ಲಿ ತತ್ಸಮ ತದ್ಭವ ಅಥವಾ ಈ ಹಳಗನ್ನಡದಲ್ಲಿಯ ಸ ವ್ಯಂಜನಾಕ್ಷರವು, ಈ ಹೊಸಗನ್ನಡ ಅಂದ್ರ ತದ್ಭವ ರೂಪವಾಗ ತ ಒತ್ತಕ್ಷರಗೊಂಡು ಹೂಕಾರ ಹೊಂದುವುದು ಅಂತ ಹೇಳ್ತಿದ್ವಿ. ಇಲ್ಲಿ ಏನಿದೆ ಭಿನ್ನ ವ್ಯಂಜನಾಕ್ಷರಗಳು ಅಂತ ಹೇಳಿದ್ರು. ಸ ಒಂದೇ ಅಲ್ಲ ಅಂತ ಹೇಳಕತ್ತಾರೆ, ಬೇರೆ ಬೇರೆ ಯಾವ ಅಕ್ಷರ ಇದ್ರು ಕೂಡ ಬರ್ಬೋದು ಅಂತ ಹೇಳಕತ್ತಾರ ಅವ್ರು. ಅದಕ್ಕಂತೇನೆ ನೋಡ್ರಿ ಏನ್ ಮುಂದೆ ಭಿನ್ನ ವ್ಯಂಜನಾಕ್ಷರ ಅಂತ ಯಾಕೆ ಹೇಳಕತ್ತಾರ ಅವ್ರಲ್ಲಿ, ಬೇರೆ ಬೇರೆ ಬಂದವಿಲ್ಲ ನೋಡ್ರಿ. ಉದಾಹರಣೆಗಳನ್ನು ನೋಡಿದ್ರೆ ಎಷ್ಟು ಮಾಡಿದ್ರೆ ತಿಳಿದಿದೆ ನೋಡ್ಲಿ. ಸಂಸ್ಕೃತ ಅಥವಾ ತತ್ಸಮ ಅಥವಾ ಈ ಹಳಗನ್ನಡದಲ್ಲಿಯ ಭಿನ್ನ ವ್ಯಂಜನಾಂಕಗಳು ಕೂಡ ಕನ್ನಡಕ್ಕೆ ಅಥವಾ ತದ್ಭವ ರೂಪಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಅಂದ್ರ ದ್ವಿತ್ವ ಅಂದ್ರೆ ಡಬಲ್ ಆಗುದು ಅಂದ್ರೆ ಒತ್ತಕ್ಷರ ಆಗುದು ಅಂತ ಹೇಳ್ತಾರ. ಒತ್ತಕ್ಷರದೊಡನೆ ಊಕಾರ ಹೊಂದುವುದು. ಅದಕ್ಕ ಎಕ್ಸಾಂಪಲ್ ನೋಡ್ರಿ, ದಿಕ್ ಅಂತ ಇದ್ರಿ. ನೀವು ಯಾವ್ದು ಕನ್ನಡದಾಗ ಇಲ್ಲಿ ಬಳಕೆ ಮಾಡಾಗ ಇದು ಯಾವ ದಿಕ್ಕು ಅಂತ ಕೇಳ್ತೀರಿ, ಈ ದಿಕ್ಕು ಯಾವ್ದು ಕೇಳ್ತೀರಿ. ಎಲ್ಲೆಲ್ಲ ಸ್ಕೂಲ್ ಯಾವ್ದು ಕೇಳ್ರಿ ಅಥವಾ ಯಾರಿಗಾರು ಕೇಳ್ತಿರ್ತೀರಿ, ಈ ದಿಕ್ಕು ಯಾವುದು ಅಂತ ಹಿಂಗೆ ಕನ್ನಡದಾಗ ಕೇಳ್ತಿರೋ ಅಥವಾ ಈ ದಿಕ್ಕು ಯಾವ್ದು ಕೇಳ್ತೀವಿ ದಿಕ್ಕ ಅಂತೀವಿ. ಆದ್ರೂ ಕೂಡ ಯಾವ್ದ್ರಿ ತತ್ಸಮ ಪದ ಅಂದ್ರ ಸಂಸ್ಕೃತ ಪದ. ನಮ್ಗೆ ಗೊತ್ತಿಲ್ಲ ಇದು ಕನ್ನಡನ ಅಂತಂದು. ಇದು ಕನ್ನಡ ಪದ ಅಥವಾ ಸಂಸ್ಕೃತ ಪದ ನಮ್ಗೆ ಗೊತ್ತಿಲ್ಲ, ಆದ್ರೂ ಬಳಕೆ ಮಾಡ್ತೀವಿ. ಅದಕ್ಕೆ ಏನಾಗತ್ತಲ್ಲಿ ದಿಕ್ ಅಂತ ಐತಿ. ಅದೇನಾಗತ್ತಲ್ಲಿ ಕನ್ನಡದಾಗ ದಿಕ್ಕು, ಕನ್ನಡದಾಗ ಏನಾಗತ್ತಲ್ಲಿ ದಿಕ್ಕು ಅಂತ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ನೋಡ್ರಿ ದ್ವಿತ್ವ ಬಂತು ಅಂದ್ರ ಡಬಲ್ ಕದೊತ್ತು ಬಂತು. ನೆಕ್ಸ್ಟ್ ಅಂತ ಹೇಳಿ ಏನಾಗ್ಲಿ ಹೂಕಾರ ಬರ್ಬೇಕಂತ ಹೇಳಿದ್ರು, ಹೂಕಾರ ಬಂದೈತಿ. ಹಾಗಾಗಿ ಇದು ಯಾವುದಕ್ಕೆ ಉದಾಹರಣೆ, ಈ ಏನು ಬರ್ಸಿದ್ನಲ್ಲ ಈ ವಾಕ್ಯ ಅದಕ್ಕೆ ಸಮಂಜಸ. ನೆಕ್ಸ್ಟ್ ಮುಳ್ಳು ಅಂತ ಐತಿ. ಕಾಲ ಮುಳ್ಳು ನಟ ಮುಳ್ಳು ನಟ ಐತಿ ನೋಡ್ರಿ ಅಂತ ಹೇಳ್ತಾರೆ. ಯಾರಿಗ ನೋಡಾಗ ಮುಳ್ಳು ಅಂತ ಅಷ್ಟ ಅಂತೀರಿ. ಇದನ್ನ ಬಳಕೆ ಮಾಡ್ತೀವಿ ಕನ್ನಡದಾಗ, ಬಳಕೆ ಮಾಡಾಗ ಬಳಕೆ ಮಾಡ್ತೀವಿ. ಆದ್ರೂ ತತ್ಸಮ ಅಂತ ಗೊತ್ತಿಲ್ಲ, ಅಂದ್ರೆ ಸಂಸ್ಕೃತ ಪದ ಅಂತ ಗೊತ್ತಿಲ್ಲ. ನೋಡ್ರಿ ಮುಳ್ಳು ಇದ್ದು ಕನ್ನಡಕ್ಕೆ ಬಂದಾಗ ಏನಾಕೈತಿ ಮುಳ್ಳು. ಕೆಲವು ಸಂದರ್ಭದಲ್ಲಿ ಬಳಸ್ತೀವಿ, ಆಸ್ ಯೂಶುವಲ್ ಬಳಕೆ ಮಾಡೋದು ಜಾಸ್ತಿ ಆಡು ಭಾಷೆಯಲ್ಲಿ ಇದೆ ಮುಳ್ಳ ಅಂತೀವಿ. ಹಾಗಾಗಿ ಇದು ಯಾವ ಪದ ರೀ, ತದ್ಭವ ಅಂದ್ರ ಸಂಸ್ಕೃತ ಪದ ಅಂದ್ರ ಹಳೆಗನ್ನಡ ಪದ. ನಾವು ಅಚ್ಚಗನ್ನಡ ಕನ್ನಡದಾಗ ಹೊಸಗನ್ನಡ ಮಾತಾಡೋದಂದ್ರೆ ತದ್ಭವ ರೂಪ ಆದಾಗ ಏನಾಗ್ತಾರೆ ಮುಳ್ಳು. ನೆಕ್ಸ್ಟ್ ರೀ ಬೈ, ನನಗೆ ಎಷ್ಟು ಬೈತೀರಿ ಬೈರಿ ಅಂತೀರಿ. ನನಗೆ ಬೈಯು ಎಷ್ಟು ಬೈಯುತ್ತಿ ಬೈಯು ಅಂತೀರ, ಇಲ್ಲ ಬೈ ಅಂತ ಹೇಳ್ತೀರಿ. ಅದಕ್ಕೆ ಏನಾಗ್ತಿಲ್ಲ ಬೈ ಅಂತ ಐತಿ. ಇದು ಕನ್ನಡಕ್ಕೆ ಬಂದಾಗ ಏನಾಗ್ತಿಲ್ಲ ಬೈಯು ಬಂದೈತ್ರಿ. ಇವಾಗ ಅಲ್ಲಿ ಒತ್ತಕ್ಷರ ಆಗ್ಬೇಕೈತಿ, ಒತ್ತಕ್ಷರ ಆಗೈತಿ, ಹೂಕಾರ ಬರ್ಬೇಕಂತ ಹೇಳಿದ್ರು, ಹೂಕಾರ ಬಂದೈತಿ. ಹಾಗಾಗಿ ಯಾವುದಕ್ಕೆ ಉದಾಹರಣೆ ಕರೆಕ್ಟ್ ಐತಿ. ನೆಕ್ಸ್ಟ್ ಕಣ್ಣು ಅಂತ ಐತಿ. ಕಣ್ಣರ ಕಾಣ್ತಾವಿಲ್ಲ ಅಂತ ನೀವು ಕಣ್ಣು ಕಾಣುತ್ತವೆ ಇಲ್ಲೋ ಅಂತ ಕೇಳ್ತಾರೆ. ಯಾವ್ದೈತ್ರಿ ಕಣ್ಣು ಕಾಣ್ತಾವಿಲ್ಲ ನಿಮಗೆ ಅಂತ ಕೇಳ್ತಾರೆ. ಅಂದ್ರ ಸಂಸ್ಕೃತ ಪದ ಅಂದ್ರ ತತ್ಸಮ ಪದನೇ ಬಳಕೆ ಮಾಡ್ತೀವಿ, ಆದ್ರೂ ನಮ್ಗೆ ಗೊತ್ತಿಲ್ಲ ಇದು ತತ್ಸಮ ಪದ ಬಳಕೆ ಮಾಡಕತ್ತೀವಿ ಅಥವಾ ತದ್ಭವ ಪದ ಬಳಕೆ ಮಾಡಕತ್ತೀವಿ ಅಂತ. ಅದಕ್ಕೆ ಕನ್ನಡಕ್ಕೆ ಬಂದಾಗ ಏನಾಗ್ತದೆ ಕಣ್ಣು, ನಿನ್ನ ಕಣ್ಣುವರೆಗೆ ಕಾಣ್ತಾವಿಲ್ಲ ಅಂತ ಕೇಳಬೇಕು. ನಾವು ಅದೇ ಮಾಡ್ತೀವಿ ಕಣ್ಣು ಕಾಣ್ತಾವಿಲ್ಲ ಆಸ್ ಯೂಶುವಲ್ ಅಂದ್ರೆ ಆಡು ಭಾಷೆದಾಗ ಅದೇ ಬೇಕಾಗ್ತೀವಿ. ಅಂದ್ರೆ ಏನ್ ಹೇಳಕತ್ತಿಲ್ಲ ಸಿಂಪಲ್ ಆಗಿ ನಾವು ಕೆಲವಿಷ್ಟು ಪದಗಳನ್ನ ಸಂಸ್ಕೃತದಿಂದ ಯೂಶುವಲ್ ಆಗಿ ಕನ್ನಡ ಬಳಕೆ ಮಾಡಕತ್ತೀವಿ. ಹಾಗಾಗಿ ಅವನು ಏನ್ ಮಾಡಿರಲಿ ತತ್ಸಮ ತದ್ಭವ ಅಂತ ಬರ್ತೀವಿ ಮಾಡ್ರಿ. ಅಂದ್ರೆ ಹಳಗನ್ನಡ ರೂಪದಾಗೆ ಇದ್ದು ಅಂತಂದ್ರ ನಾವು ಮಾತಾಡುವ ಪದಗಳು ಸಂಸ್ಕೃತ ರೂಪದಲ್ಲೇ ಇದ್ದು ಅಂತಂದ್ರ ಅವಕ್ಕೆ ಅಂತ ಕೇಳ್ತೀವಿ ತತ್ಸಮ ಅಂತ ಕೇಳ್ತೀವಿ. ಅವನೇನಾದ್ರೂ ನಾವು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಏನಾದ್ರು ಬಳಕೆ ಮಾಡ್ತೀವಿ ಅಂತಂದ್ರ ಅವಾಗ ತದ್ಭವ ಅಂತ ಕೇಳ್ತೀವಿ. ಅದಕ್ಕೆ ಅವ್ರು ನೋಡ್ಲಿ ಕಣ್ಣು ಅಂತ ಐತಿ, ನಿನ್ ಕಣ್ಣು ಕಾಣ್ತಾವಿಲ್ಲ ಅಂತ ಕೇಳ್ತೀವಿ. ಅಂದ್ರೆ ನಾವು ಯಾವ್ದು ಬಳಕೆ ಮಾಡಿರ್ತೀವಿ ಹಳೆಗನ್ನಡ ಪದೇ ಅಂದ್ರ ಸಂಸ್ಕೃತ ಪದನೇ ಅಂದ್ರ ಯಾವುದೇ ಇದೇ ತತ್ಸಮ ಪದನೇ ಬಳಕೆ ಮಾಡ್ಕೊತೀವಿ. ಅದು ಕನ್ನಡ ಕನ್ನಡ ಕಾಣ ಏನಾಗ್ರೆ ನಿನಗೆ ಕಣ್ಣು ಕಾಣುತ್ತವೆ ಇಲ್ಲೋ ಅಂತ ಕೇಳಬೇಕು. ಕಣ್ಣು ಅಂತ ಬರೀಬೇಕು. ಏನಾಗ್ರಿ ಇಲ್ಲಿ ಕಣ್ಣು ನೋಡ್ರಿ ಹೂಕಾರ ಒತ್ತಕ್ಷರ ಬಂತ್ರಿ. ನೆಕ್ಸ್ಟ್ ಅದಕ್ಕೆ ಒತ್ತಕ್ಷರ ದ್ವಿತ್ವ ಬಂತ್ರಿ, ರೈಟ್. ನೆಕ್ಸ್ಟ್ ರೀ ಸಂಪತ್. ಸಂಪತ್ ಅಂದ್ರ ಆಸ್ತಿ ಅಂತ ಕರಿತಾರೆ. ನೋಡ್ರಿ ಏನಾಗತ್ತೆ ಸಂಪತ್ ಅಂತ ಐತಿ. ಅದಕ್ಕ ಕನ್ನಡದಲ್ಲಿ ಅಂದ್ರ ಯಾವ್ದ್ರಿ ತದ್ಭವ ರೂಪಕ್ಕೆ ಬಂದಾಗ ಏನಾಕೈತಿ ಸಂಪತ್ತು ಬಂದ್ರಿ, ಸಂಪತ್ತು. ಹೂಕಾರ ಬಂತು. ನೆಕ್ಸ್ಟ್ ಒತ್ತಕ್ಷರ ಆಗ್ಬೇಕಂತ ಹೇಳಿವಿ, ಒತ್ತಕ್ಷರ ಆಗೈತಿ. ನೆಕ್ಸ್ಟ್ ರೀ ವಾಕ್. ಏನ್ರಿ ವಾಕ್ ಅಂತಂದ್ರ ನಮ್ಮ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು 19ನೇ ವಿಧಿಯಲ್ಲಿ ಹೇಳಿದ್ದಾರೆ. ಓಕೆ ಹೇಳಿದ್ದಾರೆ ಅಂದ್ರೆ ವಾಕ್ ಅಂದ್ರೆ ಏನು ಅದ ಗೊತ್ತಿಲ್ಲ ಅಂತಂದ್ರೆ ಓಕೆ ವಾಕ್ ಅಂತಂದ್ರೆ ಎಲ್ಲ ಬೆಳಿತೀವಿ ಸಂಸ್ಕೃತ. ಇದ್ರ ಯಾಕೆ ಇದನ್ನ ಇಟ್ಟಿವಿ 19ನೇ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರ ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನದ 19ನೇ ವಿಧಿಯಲ್ಲಿ ಕೊಟ್ಟಾರ. ಅಂದ್ರೆ ಏನಿದೆ ವಾಕ್ ಇದು ಯಾವ ಪದ ಅಂದ್ರೆ ಬಳಕೆ ಮಾಡಿದ ಸಂವಿಧಾನದಾಗ ಇದನ್ನ ಯಾವ್ದು ಮಾಡಿವ್ರಿ ಇದು ತತ್ಸಮ ಪದ ಬಳಕೆ ಮಾಡಿ. ಅಂದ್ರ ಸಂಸ್ಕೃತ ಪದ ಇಟ್ಟು ಇದನ್ನ ಐತಿ ಸಂವಿಧಾನ ನೋಡ್ರಿ 19ನೇ ವಿಧಿ ತೆಗೆದು ನೋಡ್ರಿ. ಅದ್ರಲ್ಲಿ ಸಬ್ ಮತ್ತ 6 ಹಕ್ಕುಗಳು ಕೊಟ್ರ 19ನೇ ವಿಧಿಯಲ್ಲಿ. ವಾಕ್ ಅಂತ ಐತಿ. ಇದು ಕನ್ನಡದಾಗ ಏನಾಗುತ್ತೆ ವಾಕು ಐತ್ರಿ. ಒತ್ತಕ್ಷರ ಬಂತು. ನೆಕ್ಸ್ಟ್ ಹೂಕಾರ ಬಂತು. ನೆಕ್ಸ್ಟ್ ಹೆಣ್. ಹೆಣ್ಣು ಅಂತಂದ್ರೆ ಬರ್ಸೆ ಏನು ಆಡು ಭಾಷೆ ಕೇಳ್ತಾರಲ್ಲ ಜನರಲ್ ಮನೆ ಎಲ್ಲರ
ಇಲ್ಲಿ ಇನ್ನ ಹೆಣ್ಣು ನೋಡಕ್ ಹೋಗಿರಲ್ಲಪ್ಪ, ಏನೋ ಹೆಣ್ಣು ನೋಡ್ತಿರಲ್ಲ ಅಂತ ಕೇಳ್ತಾರೆ. ನೀವು ಹೆಣ್ಣು ನೋಡ್ತೀವಿ ಇಲ್ಲೋ ಅಂತ ಹಿಂಗೆ ಕೇಳ್ತಾರ? ಇಲ್ಲ. ಅಂದ್ರೆ ಸಂಸ್ಕೃತ ಪದನೇ ಬಳಕೆ ಮಾಡ್ತೀವಿ ಅಂತ ಅರ್ಥ. ಅಂದ್ರೆ ತತ್ಸಮ ಪದಗಳನ್ನ ನಾವು ಬಳಕೆ ಮಾಡ್ತೀವಿ ಅಂತ ಅರ್ಥ. ಅಂದ್ರೆ ಇದು ತತ್ಸಮ ಆಯ್ತು ತದ್ಭವ ಆಯ್ತು, ಆದ್ರೆ ಅದ್ರ ಪರಿಕಲ್ಪನೆ ನಮ್ಮ ಜನಸಾಮಾನ್ಯರಿಗೆ ಇಲ್ಲ. ಹಂಗಾಗಿ ನೀವು ಎಕ್ಸಾಮ್ ಪರ್ಪೋಸ್ ಆಗಿ ಇವೆಲ್ಲ ಕರೆಕ್ಟಾಗಿ ನೋಡ್ಕೊರಿ. ಈ ರೂಲ್ಸ್ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಈ ರೂಲ್ಸ್ ಅಪ್ಲೈ ಮಾಡಿ ನೋಡ್ಬಿಡ್ರಿ ಆ ಪದ ಮಿಸ್ ಆತ ಅಂತಂದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿ. ನೋಡ್ರಿ ಏನಾಗುತ್ತೆ, ಹೆಣ್ಣು ಅಂತ ಐತದೆ. ಏನಾಗ್ತದೆ ಕನ್ನಡದಾಗ್ರಿ? ಅಂದ್ರ ತದ್ಭವ ರೂಪ ಏನಾಗತ್ರಿ? ಹೆಣ್ಣು ಆಯ್ತ್ರಿ. ದ್ವಿತ್ ತಗೊಂಡ್ತು ಒತ್ತಕ್ಷರ. ನೆಕ್ಸ್ಟ್ ಹೂಕಾರ ಬರ್ಬೇಕಾಗಿತ್ತು, ಹೂಕಾರ ಬಂತು. ಹೆಣ್ಣು ಇದ್ದೇನದು? ಹೆಣ್ಣು. ನೆಕ್ಸ್ಟ್ ಆಪತ್. ಆಪತ್ ಕಾಲದಾಗ ಆಸರ ಆದವನೇ ಸ್ನೇಹಿತ ಅಂತ ಕರಿತಾರ. ಆಪತ್ ಅಂತಂದ್ರ ತೊಂದರೆದಾಗಿದ್ದವ ಅಂತ ಹೇಳ್ತಾರ. ಅಂದ್ರ ಆಪತ್ ಇದು ಯಾವ ಪದ ಬಳಕೆ ಮಾಡ್ತೀವಿ ನಾವು? ತತ್ಸಮ ಪದ ನಾವು ಬಳಕೆ ಮಾಡೋದು ಯಾವ್ದ್ರಿ? ತತ್ಸಮ ಪದ. ಬಟ್ ಅದು ತದ್ಭವ ಪದ. ಕನ್ನಡ ರೂಪ ಏನಾಗತ್ತಿದೆ? ಆಪತ್ ಇದ್ದು ಆಪತ್ತು. ಯಾವ್ದ್ರಿದು? ಆಪತ್ತು. ನೋಡ್ರಿ ಐತಿ, ಕರೆಕ್ಟ್ ಐತಿ. ಆಪತ್ತಿದ್ದು ಆಪತ್ತು ಅಂತ ಐತಿ, ಕರೆಕ್ಟ್ ಐತಿ. ನೆಕ್ಸ್ಟ್ ಒನ್ ಬಿಲ್. ಹೋಗಿರ್ತೀವಿ ಎಲ್ಲರೂ ದಾಬಾರ ಹೋಗಿರ್ತೀವಿ, ಎಲ್ಲರೂ ಊಟ ಮಾಡಿರ್ತೀವಿ, ಚಂದಾಗಿ ತಿಂದಿರ್ತೀವಿ. ತಿಂದು ಲಾಸ್ಟಿಗೆ ಬಿಲ್ಲು ಎಷ್ಟು ಆಯ್ತು ಅಂತ ಕೇಳ್ತೀವಿ, ಬಿಲ್ ಎಷ್ಟು ಆಯ್ತು ಅಂತ ಕೇಳ್ತೀವಿ. ಅಂದ್ರೆ ಏನಂತ ಕೇಳ್ತೀವಿ? ಇದನ್ನ ಬಳಸ್ತೀವಿ. ಯಾವ್ದು ಪದ ಬಳಸ್ತೀವಿ? ಸಂಸ್ಕೃತ ಪದ. ಅಂದ್ರೆ ತತ್ಸಮ ಪದನೇ ಬಳಕೆ ಮಾಡ್ತೀವಿ. ಅಂದ್ರೆ ಇಂತ ನೋಡ್ತಿರ್ತೀವಿ, ಏನ್ ಅದಕ್ಕೆ ಬರ್ತಾನೆ ಮಾತದಿಲ್ಲ. ಅದು ಆಸ್ ಯೂಶುವಲ್ ಆಗಿ ನಾವು ಕನ್ನಡದಲ್ಲಿ ಬಳಕೆ ಮಾಡುವುದು ಪದ ಕೆಲವಿಷ್ಟು ಪದಗಳು ಯಾವ್ದವ್ರಿ? ಅಂದ್ರೆ ತತ್ಸಮ ಪದಗಳೇ ಅದಾವು ಅಂತ ಇದರಿಂದ ತಿಳಿದು ಬರ್ತೈತಿ. ಅಂದ್ರೆ ನಾವು ಬಳಕೆ ಮಾಡ್ತೀವಿ ಕನ್ನಡ, ಅಚ್ಚ ಕನ್ನಡ ಮಾತಾಡಲ್ಲ ಅಂತ ಅರ್ಥ. ಕೇಳಿದ್ರೆ ಕೆಲವೊಬ್ರು ಅಂದಿರ್ತಾರೆ ಅಚ್ಚ ಕನ್ನಡ ಮಾತಾಡ್ತೀನಿ ಅಂತಂದು. ಮಾತಾಡಲ್ಲ. ಅಂದ್ರೆ ಇದು ಯಾವ್ದು ಕನ್ನಡ ಯಾವ್ದು ಸಂಸ್ಕೃತ ಪದ ಅಂತ ನಮಗೆ ಗೊತ್ತಿಲ್ಲ, ಅದ್ರ ಪರಿಕಲ್ಪನೆ ಇಲ್ಲ. ಹಂಗಾಗಿ ನೋಡ್ರಿ ಬಿಲ್ಲು ಅಂದ್ರೆ ಏನೈತಿ? ಏನಾಗ್ತದೆ? ಬಿಲ್ಲು. ಕರೆಕ್ಟ್ ಐತಿ. ನಾ ಹೇಳಿದ ಎಲ್ಲಕ್ಕೂ ನೋಡ್ರಿ ಬರ್ಸಿದ್ ಕರೆಕ್ಟ್ ಐತಿ. ಸಂಸ್ಕೃತ ಅಂದ್ರೆ ತತ್ಸಮದಲ್ಲಿನ ಅಥವಾ ಹಳೆಗನ್ನಡದಲ್ಲಿಯ ಭಿನ್ನ ವ್ಯಂಜನಾಂಕಗಳು ಕೂಡ ಕನ್ನಡ ಅಂದ್ರ ತದ್ಭವ ರೂಪಕ್ಕೆ ಬಂದಾಗ ಅದು ದ್ವಿತ್ವದೊಡನೆ ಒತ್ತಕ್ಷರ ಹೊಂದಿ ಊಕಾರ ಹೊಂದುವುದು. ಒತ್ತಕ್ಷರನೂ ಆಯ್ತು ನೋಡ್ರಿ, ಓಸು ನೋಡ್ರಿ, ಒತ್ತಕ್ಷರನೂ ಹೊಂದಿದ್ದು. ನೆಕ್ಸ್ಟ್ ಊಕಾರನು ಬಂದು ನೋಡ್ರಿ ಎಲ್ಲ ಎಲ್ಲದವ. ಅಲ್ಲ ದಿಕ್ಕೈತೆ, ದಿಕ್ಕು ಐತಿ. ನೆಕ್ಸ್ಟ್ ಮುಳ್ಳು ಮುಳ್ಳು, ಬೈ ಬೈಯು, ಕಣ್ಣು ಕಣ್ಣು. ನೆಕ್ಸ್ಟ್ ವಾಕ್ ವಾಕು, ಸಂಪತ್ ಸಂಪತ್ತು, ಹೆಣ್ಣು. ನೆಕ್ಸ್ಟ್ ಆಪತ್ ಆಪತ್ತು, ಬಿಲ್ ಬಿಲ್ಲು. ಎಲ್ಲಾ ಪದಗಳನ್ನು ನೋಡಿದಾಗ ಇದಕ್ಕ ಕರೆಕ್ಟ್ ಆಯ್ತು. ನಾಲ್ಕನೇದ್ದು ಕರೆಕ್ಟ್ ಐತ್ರಿ. ನಾಲ್ಕನೇದು ಏನು ವಾಕ್ಯ ಬರ್ಸಿಲ್ಲ, ಇದೇನು ಬರ್ಸಿಲ್ಲ, ಕರೆಕ್ಟ್ ಐತಿ. ನೆಕ್ಸ್ಟ್ ಒನ್ ಐದನೇತ್ರಿ. ಏನೈತ್ರಿ ಐದನೇತ್ರಿ? ಇಲ್ಲಿ ನೋಡ್ರಿ ಏನೈತ್ರಿ? ಕೆಲವು ಏನ್ರಿ ಸಹ ಅಂತ ಬರ್ದಿರಂತದ್ದು ಏನ್ರಿ? ಸಂಸ್ಕೃತ ಪದ ಆಗಿರ್ಬೋದು, ಅಥವಾ ಹಳೆಗನ್ನಡ ಪದ ಆಗಿರ್ಬೋದು, ಅಥವಾ ತತ್ಸಮ. ಅಂದ್ರ ಇವು ಮೂರು ಒಂದ ಅಂತ ಅರ್ಥ. ಬೇರೆ ಬೇರೆ ಅಲ್ರಿ. ಸಂಸ್ಕೃತ ಪದಗಳನ್ನೇ ಅವಕ್ಕೆ ಅಂತೀವಿ ತತ್ಸಮ ಅಂತ ಕರಿತೀವಿ, ತತ್ಸಮ ಅಂತ ಕರಿತೀವಿ. ಅಂದ್ರೆ ಸಂಸ್ಕೃತ ಪದ ಹಳೆಗನ್ನಡ ಅಂತಂದ್ರೆ ಸಂಸ್ಕೃತ ಪದಗಳು ಏನದವಲ್ಲ ಅವ ನಾವು ಹಳೆಗನ್ನಡ ಅಂತ ಕರಿತೀವಿ. ಅನ್ಕ ಸಂಸ್ಕೃತ ಪದ, ಹಳೆಗನ್ನಡ ಪದ, ತತ್ಸಮಗಳು. ತತ್ಸಮದ ವ್ಯಂಜನಾಂಕಗಳು ಕನ್ನಡಕ್ಕೆ ಬಂದಾಗ ಕೇವಲ ಊಕಾರ ಮಾತ್ರ ಹೊಂದಿ ತದ್ಭವ ಪದಗಳಾಗುವುದು. ಅಂದ್ರೆ ಕೆಲವು ಅಂದ್ರೆ ಏನಾಗದಲ್ಲಿ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದಾಗ ಕೇವಲ ಊಕಾರ ಮಾತ್ರ ಹೊಂದಿ ತದ್ಭವ ರೂಪ ಹಾಕವು ಅಂತ ಹೇಳಕತ್ತಾರೆ. ಈ ತತ್ಸಮ ಪದದಾಗ ಏನೈತಿರೋದು? ಏನೋ ಐತಿ. ಏನೈತಿರ್ಲಿ ತತ್ಸಮದಾಗ ಏನೈತೆ ಗೊತ್ತಿಲ್ಲ, ಅದು ಬಿಡ್ರಿ. ಮುಂದೆ ಎಕ್ಸಾಂಪಲ್ ಹೇಳ್ತೀನಿ. ತತ್ಸಮ ಪದ ಐತಿ, ಆ ತತ್ಸಮದಲ್ಲಿ ಏನೈತಿ ಗೊತ್ತಿಲ್ಲ. ಅದು ನೆಕ್ಸ್ಟ್ ಕನ್ನಡ ಬರ್ಬೇಕೈತಿ ಅಂದ್ರೆ ಊಕಾರ ಹೊಂತೈತಿ. ಅಂದ್ರೆ ಅದಕ್ಕೆ ಏನಾಗತ್ತಲ್ಲಿ ನೋಡ್ರಿ, ಕೇವಲ ಊಕಾರ, ಯಾವುದೇ ಒತ್ತಕ್ಷರ ಇಲ್ಲ, ಯಾವುದೇ ದೀರ್ಘಾಕ್ಷರ ಏನಿಲ್ಲ ಅಂತ ಹೇಳ್ತಾರೆ. ಕೇವಲ ಊಕಾರ ಮಾತ್ರ ಹೊಂದುವುದು. ಊಕಾರ ಹಚ್ಚಿದಂತಂದ್ರೆ ದೆನ್ ಇಟ್ ಹ್ಯಾಸ್ ಟು ಬಿ ಕನ್ವರ್ಟ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ವೇ. ಅದಕ್ಕೆ ನೋಡಿ ಎಕ್ಸಾಂಪಲ್ ಏನದಲ್ಲಿ ತತ್ಸಮದಲ್ಲಿ ಏನೈತಿ, ನೆಕ್ಸ್ಟ್ ತದ್ಭವದಲ್ಲಿ ಏನಾಗ್ತೈತಿ. ನನ್ನ ಕಾಲು ಬ್ಯಾನ್ ಆಗೈತೆ, ನನ್ನ ಕಾಲು ಬ್ಯಾನ್ ಆಗೈತೆ ಅಂದ್ರೆ ಕಾಲು ಬ್ಯಾನ್ ಆಗೈತೆ ಅಂದ್ರೆ ನಾವು ತತ್ಸಮ ಪದಗಳನ್ನೇ ಬಳಕೆ ಮಾಡ್ತೀವಿ ಅಂತ ಅರ್ಥ. ನೋಡ್ರಿ ಕಾಲ್ ಅಂತ ಐತ್ರಿ, ಏನಾಗ್ತದೆ ಕನ್ನಡದಾಗ ಅಂದ್ರೆ ತದ್ಭವ ಏನೈತ್ರಿ? ಕಾಲು. ಕಾಲು ಅಂತ ಏನೈತ್ರಿ? ಕಾಲು. ನೆಕ್ಸ್ಟ್ ಅನ್ಪ್ರಸಾದ. ಊಟ ಮಾಡಿ ಅಂತಾರೆ, ಹಚ್ಕೊಂಡ ಹಳ್ಳಿ ಗಚ್ಚಂದ್ರೆ ಕೂಳ್ತೀನಿ ಇಲ್ಲ ಅಂತಾರೆ. ಅಂದ್ರೆ ಎಂತೂಸಿಯಾಸ್ಟಿಕಲಿ ಅದು ಖುಷಿ ಜಾಸ್ತಿ ಕೇಳ್ತಾರೆ. ಕೂಳು ಅಂತ ಕೇಳಿದ್ರೆ ಆಡೋ ಭಾಷೆ ಬಳಕೆ ಮಾಡ್ತೀವಿ. ಕೂಳು ಅನ್ನೋದು ಯಾವ ಪದ ಇದು? ತತ್ಸಮ ಪದ. ಅಂದ್ರೆ ಕನ್ನಡದಾಗ್ರಿ ಕೂಳು. ನೆಕ್ಸ್ಟ್ ಏನಾಗ ನೋಡ್ರಿ ಏನಾಗ್ತಾರಲ್ಲಿ ಕೂಳು ಅಂತ ಐತಿ. ಕೂಳು. ನಾವು ಕನ್ನಡ ಕೂಳು ತಿಂದಿಯೇ ಇಲ್ಲೋ ಅಂತ ಕೇಳ್ತೀವಿ, ಕೂಳು ತಿಂದಿಯೇ ಇಲ್ಲ ಅಂತ ಕೇಳ್ತೀವಿ. ಯಾವಾಗ ಬಳಕೆ ಮಾಡ್ತೀವಿ ಅಂದ್ರೆ ನಾವು ತತ್ಸಮ ಪದನೇ ಬಳಕೆ ಮಾಡ್ತೀವಿ ಅಂತ ಅರ್ಥ. ನೆಕ್ಸ್ಟ್ ಹೇಳ್ತಮ್ಮ ಹೇಳ್ತಾರ್ರಿ, ಏನು ಏಳು ಏಳು ಅಂತಾರ ಮನ್ಯಾಗ ಮುಂಜಾನೆ ಎಬ್ಬಿಸ್ತಿರ್ತಾರ. ಮನೆ ಜಲ್ದಿ ಹೇಳೋದಂತಾರೆ ಎಬ್ಬಿಸ್ತಾರೆ. ಯಾವಾಗ ಏನಂತಾರ? ಏಳಂತಾರ. ಅಂದ್ರ ಅವರು ಕೂಡ ಸಂಸ್ಕೃತ ಬಳಸ್ತಾರ, ಅಂದ್ರೆ ತತ್ಸಮ ಪದಗಳನ್ನೇ ಬಳಸ್ತಾರ ಅಂತ ಅರ್ಥ. ಏನಾಗತ್ತಿರೋದು? ಏಳು ಅನ್ನೋದು ಏಳು 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 ಅಂತ ಎಬ್ಬಿಸ್ತಾರೆ, ಏನು ಏಳು ಅಂತಾರೆ. ಅಂದ್ರ ಈ ಪದಗಳ ಬಳಕೆ ಮಾಡ್ತೀವಿ ಅಂತ ಅರ್ಥ. ಸಂಸ್ಕೃತ ಪದಗಳಿದ್ರು ಕೂಡ ನಾವು ಕನ್ನಡದಾಗ ಬಳಕೆ ಮಾಡ್ತೀವಿ. ಅಂದ್ರೆ ನಮ್ಗೆ ಯಾವ ಪರಿಕಲ್ಪನೆ ಇಲ್ಲ, ಇದು ಸಂಸ್ಕೃತ ಪದ ಅಥವಾ ಕನ್ನಡ ಪದ ಎಂಬುವ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಊರು.
ಏನ್ರಿ ಊರು ಅಂತಂದ್ರೆ ಊರಂದ್ರೆ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಾಯ್ತು. ನೆಕ್ಸ್ಟ್ ಚೇಳು, ಅದೇನಾಗ್ತದೆ ಚೇಳು. ನೆಕ್ಸ್ಟ್ ಬಂತ್, ಬಂತು ಅಂತೀವಲ್ಲ, ಬಸ್ ಬಂತ್ ಅಂತೀವ, ಬಸ್ ಬಂತು ಅಂತೀವಿ. ಬಸ್ ಸ್ಟ್ಯಾಂಡ್ ನಿಂತಿರ್ತೀವಿ, ಬಸ್ ಕೈ ಗೊತ್ತಾ, ಬಸ್ ಬಂತ್ ಅಂತೀವ, ಬಸ್ ಬಂತು ಅಂತ ಅನ್ಕೊಂಡಿರ್ತೀವ, ಇಲ್ಲ. ಹಂಗಾಗಿ ಯಾವ್ದು ಮಾಡ್ತೀವಿ ಅಂದ್ರೆ ಯಾವ್ದು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ತತ್ಸಮ ಪದ ಅಂದ್ರೆ ಸಂಸ್ಕೃತ ಪದನೇ ನಾವು ಕನ್ನಡದಲ್ಲಿ ಬಳಕೆ ಮಾಡ್ತೀವಿ ಅಂತ ಅರ್ಥ. ಹಂಗಾಗಿ ಇದು ಕನ್ನಡ ಬಂದ್ರೆ ಏನಾಗ್ತದೆ ಬಂತು. ನೋಡಿ ಹೇಳಿದ ಕರೆಕ್ಟ್ ಐತೆ ನೋಡ್ರಿ. ತತ್ಸಮ ವ್ಯಂಜನಾಕ್ಷರವು ಕನ್ನಡಕ್ಕೆ ಬಂದಾಗ ಕೇವಲ ಹೂಕಾರ ಮಾತ್ರ ಹೊಂದಿ ಏನಕ್ಕ ಅಂತಲ್ಲಿ ತದ್ಭವ ಪದಗಳಾಕ್ಕವು ಅಂತ ಹೇಳ. ಅದು ಕರೆಕ್ಟ್ ಆಗಿ ನೋಡ್ರಿ, ನಾವು ಯಾಕೆ ಬಸ್ ಕರೆಕ್ಟ್ ಅದಾವ ನೋಡ್ರಿ. ಕಾಲ ಐತಿ ಕಾಲು, ಕೂಳು ಕೂಳು, ಏಳು ಏಳು, ಊರು ಊರು, ಚೇಳು, ಬಂತು ಇವೆಲ್ಲದಕ್ಕೂ ಕೂಡ ಕರೆಕ್ಟ್ ಆಗಿ ಉದಾಹರಣೆ ಅದಕ್ಕಂತ ತಿಳ್ಕೊ. ಅದಕ್ಕದು ಇಲ್ಲಿವೆ ತತ್ಸಮ ಪದಗಳು ಇದ್ದು ತದ್ಭವ ಪದಗಳಿಗೆ ಕರೆಕ್ಟ್ ಅದಾವು ನೋಡ್ರಿ. ಇನ್ನೊಮ್ಮೆ ಹೇಳಂದ್ರ ಹೇಳ್ತೀನಿ, ಇಷ್ಟ ಸಾಕಂದ್ರ ಮುಗಿಸ್ತೀನಿ ನೋಡ್ರಿ. ಇಷ್ಟ ಕರೆಕ್ಟಾಗಿ ನೋಡ್ಕೊರಿ, ಎಲ್ಲ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನ್ಶಾಟ್ ತಗೋರಿ. ಓಕೆ, ಇವತ್ತಿನ ದಿನ ಇಷ್ಟು ಸಾಕು. ಮುಂದಿನ ಕ್ಲಾಸಿನಲ್ಲಿ ಚರ್ಚಿಸೋಣ. ಇನ್ನು ರೂಲ್ಸ್ ಅದಾವ್ರಿ, ಇವು ರೂಲ್ಸ್ ಏನ ಹೇಳ್ತೀನಿ ಮುಂದಿನ ಕ್ಲಾಸ್ನಲ್ಲಿ ಚರ್ಚಿಸೋಣ. ಇವ್ನು ಕರೆಕ್ಟಾಗಿ ನೋಡ್ಕೊರಿ, ಇವ್ನು ಕರೆಕ್ಟಾಗಿ ಬರ್ಕೋರಿ. ಇವ್ನು ಬರ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಓದ್ತೀನಿ, ನಿಮಗೂ ಕೇಳಕ್ಕೂ ಇಂಟ್ರೆಸ್ಟ್ ಆಕೈತಿ. ಇವ್ನು ಕರೆಕ್ಟಾಗಿ ಮುಗಿಸಿದ್ರಿ ಅಂತಂದ್ರೆ ಇಲ್ಲ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.